ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸೇವಂತಿಗೆ ಹೂವಿನ ಬೆಳೆಯಲ್ಲಿನ ಅನುಭವ ಕುರಿತಂತೆ ಅರಕಲಗೂಡು ತಾಲೂಕು ಶೆಣವಿನಕುಪ್ಪೆ ಗ್ರಾಮದ ಪ್ರಗತಿಪರ ಕೃಷಿಕ ಎಸ್.ಆರ್. ಸಂತೋಷ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಅರಕಲಗೂಡು ತಾಲೂಕಿನ ಶೆಣವಿನಕುಪ್ಪೆ ಗ್ರಾಮದ ಪ್ರಗತಿಪರ ರೈತರಾದ ಎಸ್.ಆರ್. ಸಂತೋಷ್ ಅವರು ನಮ್ಮೊಂದಿಗೆ ಇದ್ದಾರೆ. ತಮ್ಮೆಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರುತ್ತೆ, ಶೆಣವಿನಕುಪ್ಪೆ ಗ್ರಾಮ ಒಂದು ವಿಶೇಷವಾದಂತಹ ಗ್ರಾಮ. ಯಾಕೆ ಅಂತ ಹೇಳಿದರೆ, ಅನಾದಿ ಕಾಲದಿಂದಲೂ ಕೂಡ ಇಲ್ಲಿ ಹೆಚ್ಚಾಗಿ ಹೂವಿನ ಬೆಳೆಯನ್ನು ಮಾಡಲಾಗುತ್ತೆ. ಇಲ್ಲಿ ಇರುವಂತಹ ಎಲ್ಲ ಕೃಷಿಕರು ಕೂಡ ಒಂದು ಸ್ವಲ್ಪನಾದರೂ ಕೂಡ ಹೂವಿನ ಬೇಸಾಯವನ್ನು ಮಾಡ್ತಾ ಇದ್ದಾರೆ. ಹೂವಿನ ಬೇಸಾಯವನ್ನು ಮಾಡುವ ಮೂಲಕ ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಇಲ್ಲಿಯ ಮೂಲ ಆರ್ಥಿಕತೆಯೇ ಹೂವಿನ ಬೇಸಾಯದ್ದು. ಹೂವನ್ನು ಬೆಳೀತಾರೆ, ಅದನ್ನು ಮಾರ್ತಾರೆ, ಆ ಮೂಲಕ ತಮ್ಮ ಹಣವನ್ನು ಮತ್ತು ಆದಾಯವನ್ನು ಗಳಿಸ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಬೆಳೆಯುವಂತಹ ಹೂವು ಏನಿದೆಯೋ ಇದನ್ನು ನಮ್ಮ ನೆರೆ ಜಿಲ್ಲೆಗಳಿಗೆ ಹಾಗೂ ನೆರೆಯ ರಾಜ್ಯಗಳಿಗೂ ಕೂಡ ಕಳುಹಿಸಿಕೊಡಲಾಗುತ್ತೆ. ಬಹಳ ಮುಖ್ಯವಾಗಿ ಬೆಂಗಳೂರು, ಮಂಗಳೂರು, ಮುಂಬೈ, ಕೇರಳದಲ್ಲಿ ನಡೀತಕ್ಕಂಥ ಓಣಂ ಹಬ್ಬ ಏನಿರುತ್ತೋ ಅಲ್ಲಿಗೆ ಬಹುತೇಕ ಇಲ್ಲಿಂದ ಹೂವು ಹೋಗುವಂತಹ ಒಂದು ಸಂಪ್ರದಾಯ ಇದೆ. ಮತ್ತು ಇಲ್ಲಿ ಬೆಳೆದಂಥವರೇ ನೇರವಾಗಿ ತೆಗೆದುಕೊಂಡು ಹೋಗಿ ಮಾರಾಟವನ್ನು ಮಾಡಿಕೊಂಡು ವಾಪಸ್ಸು ಬರ್ತಕ್ಕಂಥದ್ದು ಈ ಗ್ರಾಮದ ಒಂದು ವಿಶೇಷ. ಇದೆಲ್ಲ ಹೇಗೆ ಚಟುವಟಿಕೆಗಳು ನಡೀತಾ ಇದ್ದಾವೆ, ಯಾವಾಗಲಿಂದ ಪ್ರಾರಂಭ ಆಯಿತು, ಈ ಹೂವಿನ ಬೇಸಾಯ ಕೃಷಿಕರಿಗೆ ಎಷ್ಟರ ಮಟ್ಟಿಗೆ ಅನುಕೂಲ ಅನ್ನುವಂಥದ್ದನ್ನು ನಾವು ಈಗ ಸಂತೋಷ್ ಅವರನ್ನು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಸಂತೋಷ್ ಅವ್ರಿಗೆ. ನಮಸ್ತೆ. ಸಂತೋಷ್ ಅವರೇ, ತಮಗೆ ಎಷ್ಟು ವಯಸ್ಸು? ನನಗೆ 44 ವರ್ಷ. 44 ವರ್ಷ. ನೀವು ಬಹುತೇಕ ಹುಟ್ಟಿದಾಗಿಂದಲೂ ಕೂಡ ಹೂವಿನ ಬೆಳೆ ನೋಡ್ತಾ ಇದ್ದೀರಾ ಅನ್ಸುತ್ತಲ್ಲ? ಹೌದು, ಹುಟ್ಟಿದಾಗಿಂದ ನಮ್ಮ ತಂದೆ ಕಾಲದಿಂದನೂ, ತಂದೆಯಿಂದ ಮುಂಚೆ ನಮ್ಮ ತಾತನ ಕಾಲದಿಂದಲೂ ಹೂವಿಂದು ಬೆಳೀತಾ ಇದ್ದಾರೆ. ಹೂವಿನ ಬೆಳೆಗೆ ಯಾಕೆ ಅಷ್ಟೊಂದು ಆದ್ಯತೆಯನ್ನು ನೀಡಲಾಗುತ್ತೆ? ಹೂವಿನ ಬೆಳೆಗೆ ಆದ್ಯತೆ ಯಾವುದಕ್ಕೆ ಅಂದರೆ, ಇಲ್ಲಿ ಜಾಗನೇ ಕಮ್ಮಿ. ಈಗ ಏನು ನಮ್ಮ ರೈತರುಗಳಿದ್ದಾರೆ, ಪ್ರತಿಯೊಬ್ಬರಿಗೂ 10 ಎಕರೆ 5 ಎಕರೆ ಈ ಥರ ಜಮೀನುಗಳಿಲ್ಲ. ನಮ್ಮ ಊರು ಪುಟ್ಟ ಗ್ರಾಮ. ಇಲ್ಲಿ ಎಲ್ಲರಿಗೂ 10 ಕುಂಟೆ 15 ಕುಂಟೆ, 1 ಎಕರೆನೇ ಹೈಯೆಸ್ಟ್, 1 ಎಕರೆ 2 ಎಕರೆ, ಅದ್ರ ಮೇಲೆ ಯಾರಿಗೂ ಜಮೀನಿಲ್ಲ. ಅವರು ಪುಟ್ಟದ್ದು ಜಾಗದಲ್ಲಿ ಹೂವಿನ ಗಿಡದಲ್ಲೇ ಒಂದು ಸ್ವಲ್ಪ ಹೆಚ್ಚಿನ ಆದಾಯ ಮಾಡ್ಬೋದು, ಸ್ವಲ್ಪ ಸಿಗುತ್ತೆ ಅನ್ನೋ ದೃಷ್ಟಿಲಿ ಎಲ್ಲ ಹೂವಿನ ಗಿಡಕ್ಕೆ ಮಾನ್ಯತೆ ಕೊಡ್ತಾರೆ. ಈ ಹೂವಿನ ಬೆಳೆ ಶೆಣವಿನಕುಪ್ಪೆ ಗ್ರಾಮದಲ್ಲಿ ಹೇಗೆ ಪ್ರಾರಂಭ ಆಯಿತು ಅಂತ ಹೇಳಿ ನಿಮ್ಗೇನಾದರೂ ಐತಿಹ್ಯ ಗೊತ್ತಿದೆಯಾ? ಅದು ಅಷ್ಟೊಂದು ತಿಳಿದಿಲ್ಲ. ನಮ್ಮ ತಾತರ ಕಾಲದಿಂದ ಎಲ್ಲ ಹೇಳ್ತಿದ್ರು, ಹೊರಗಡೆಯಿಂದ ಬೇರು ತಂದು ಅದನ್ನು ನಾಟಿ ಮಾಡಿ ಪೋಷಿಸಿ ಹಾಗೆಲ್ಲ ಬೆಳೀತಾ ಇದ್ರು. ಆಗ್ಲಿಂದ ಶುರುವಾಗಿದ್ದು. ಈಗ ನರ್ಸರಿಯಿಂದ ಸೊಸಿ ತಂದು ನೆಡೋ ಮಟ್ಟಕ್ಕೆ ಬಂದಿದೆ. ಶೆಣವಿನಕುಪ್ಪೆ ಗ್ರಾಮದಲ್ಲಿ ಮಾತ್ರ ಬೆಳೀತಾರೋ ಅಥವಾ ಸುತ್ತಮುತ್ತಲ ಗ್ರಾಮಗಳಲ್ಲೂ ಕೂಡ ಹೂವಿನ ಕೃಷಿಯನ್ನು ಮಾಡ್ತಾರೆ? ಇಲ್ಲ, ಫಸ್ಟು ಸ್ಟಾರ್ಟಿಂಗು ಶೆಣವಿನಕುಪ್ಪೆ ಗ್ರಾಮದಲ್ಲಿ ಅತಿ ಹೆಚ್ಚು ಬೆಳೆದು ಎಲ್ಲರಿಗೂ ಅಲ್ಪ ಸ್ವಲ್ಪ ಒಂದು ಸ್ವಲ್ಪ ಹಣಕಾಸಿನ ಹರಿವು ಚೆನ್ನಾಗಿ ಬರ್ತಾ ಇರೋದನ್ನ ನೋಡಿ ಅಕ್ಕಪಕ್ಕ ಗ್ರಾಮದವರು ಇದನ್ನು ಬೆಳೆಯೋಕ್ಕೆ ಅಳವಡಿಸ್ಕೊಂಡಿದ್ದಾರೆ. ನಿಮಗೆ ಎಷ್ಟು ಜಮೀನಿದೆ? ನಮಗೆ ಒಂದು 8 ಎಕರೆ ಇದೆ. ನಾವು ಒಂದು ಅರ್ಧ ಎಕರೆಗೆ ಈಗ ಹೂವಿನ ತಳಿ ನಾಟಿ ಮಾಡಿದ್ದೀನಿ. ಬೇರೆ ಜಮೀನಲ್ಲಿ ಏನೇನು ಬೆಳಿತೀರಿ? ನಾವು ಆಲೂಗೆಡ್ಡೆ ಹಾಕಿದ್ದೀವಿ ಒಂದು 50 ಚೀಲ, ಮತ್ತು ಶುಂಠಿ ಹಾಕಿದ್ದೀವಿ ಒಂದು 20 ಚೀಲ, ಅಡಿಕೆ ಇದೆ ಒಂದು 1 ಎಕರೆಯಲ್ಲಿ, ಜೋಳನೂ ಹಾಕಿದ್ದೀವಿ. ಬೇರೆ ಬೇರೆ ಕೃಷಿಯನ್ನು ಕೂಡ ಮಾಡ್ತೀರಾ? ಈ ಹೂವಿನ ಕೃಷಿಯನ್ನು ಮೊದಲಿಂದಲೂ ಮಾಡಲಾಗ್ತಿದೆಯಾ ನಿಮ್ಮ ಮನೆಯಲ್ಲಿ? ಹೌದು, ಮೊದಲಿಂದಲೂ ಮಾಡ್ತಾ ಇದ್ದೀವಿ. ನಮ್ಮ ತಂದೆ ಕಾಲದಿಂದನೂ, ನನಗೆ ಗೊತ್ತಿರೋದ್ರಿಂದನೂ, ನನಗೀಗ ಒಂದು 44 ವರ್ಷ. ಅಂದರೆ ನಾನು ಬುದ್ಧಿ ಬಂದು ಒಂದು 25 ವರ್ಷ ಆಗಿರ್ಬೋದು. ಆಗ್ಲಿಂದನೂ ನಾನು ನೋಡಿದ್ದೀನಿ. ಅದಕ್ಕಿಂತ ಮುಂಚೆ ಸಣ್ಣ ಹುಡುಗ ಇದ್ದಾಗಲೂ ಆಟ ಆಡಬೇಕಾದ್ರೂ ನೋಡಿದ್ದೀನಿ ನಾನು ಹೂವಿನ ಬೆಳೆನ. ಸಾಮಾನ್ಯವಾಗಿ ಎಲ್ಲರೂ ಬೆಳೀತಾರಲ್ವಾ ನಿಮ್ಮ ಊರಿನಲ್ಲಿ ಇರ್ತಕ್ಕಂಥವ್ರು? 100ಕ್ಕೆ 99 ಭಾಗನೂ ಬೆಳೀತಾರೆ ನಮ್ಮ ಊರುಗಳು. ಕಡಿಮೆ ಅಂದರೆ ಎಷ್ಟು ಪ್ರದೇಶದಲ್ಲಿ ಬೆಳೀತಾರೆ, ಹೆಚ್ಚು ಅಂದರೆ ಎಷ್ಟು ಪ್ರದೇಶದಲ್ಲಿ ಹೂವಿನ ಬೆಳೆಯನ್ನು ಬೆಳಿಬೋದು? ಕಡಿಮೆ ಅಂದರೆ ಒಂದು 5 ಕುಂಟೆಯಿಂದನೂ ಶುರು ಮಾಡ್ತಾರೆ. ಈಗ ಜಮೀನು ಇರೋರು 1 ಎಕರೆವರೆಗೂ ಬೆಳೆ ಬೆಳೀತಾರೆ. ಈಗ ನೀವು ಅರ್ಧ ಎಕರೆಗೆ ಹಾಕಿದ್ದೀನಿ ಅಂತೇಳಿ ಹೇಳಿದ್ರಿ, ಎಕರೆಗಟ್ಟಲೆ ಹೂವಿನ ಬೆಳೆಯನ್ನು ಬೆಳೆಯೋಕ್ಕಾಗಲ್ವಾ? ಬೆಳಿಬೋದು, ಖರ್ಚುಗಳು ಜಾಸ್ತಿ ಬರುತ್ತೆ. ಮತ್ತು ಮಾರ್ಕೆಟಿಗೆ ಹೋಗೋದು, ನಾವು ತಗೋಗಿ ಮಾರಿ ಬರೋದಕ್ಕೆ ಸಿಕ್ಕಾಪಟ್ಟೆ ಖರ್ಚುಗಳು ಬರುತ್ತೆ. ಹಾಗಾಗಿ ನಮ್ಮ ಲಿಮಿಟ್ ಎಷ್ಟಿದೆ, ನಾವು ಎಷ್ಟು ಮಾರ್ಬೋದು ಆ ಹಂತಕ್ಕೆ ನಾವು ಬೆಳೆ ಬೆಳೀತಾರೆ. ಯಾವ್ಯಾವ ಮಾದರಿಯ ಹೂವುಗಳನ್ನು ಇಲ್ಲಿ ಬೆಳೆಯಲಾಗುತ್ತೆ? ಸೇವಂತಿಗೆ ಹೂವು, ಆಸ್ಟ್ರಲ್ ಅಂತ ಬರುತ್ತೆ ಕಲರು, ಮತ್ತು ಸೇವಂತಿಗೆಲೇ ವಿಭಿನ್ನವಾದ ಹೂವುಗಳಿದೆ. ವೈಟ್ ಇದ್ದಾವೆ, ಯೆಲ್ಲೋ ಇದೆ, ಮತ್ತು ಪರ್ಪಲ್ ಅಂತ ಒಂದು ಕಲರ್ ಬರುತ್ತೆ, ಮತ್ತು ಅದ್ರ ಜೊತೆ ಗುಲಾಬಿನೂ ಸಹ ಬೆಳೀತಾರೆ ನಮ್ಮೂರಲ್ಲಿ.
ಸಾಮಾನ್ಯವಾಗಿ ಸೇವಂತಿಗೆಯನ್ನು ಪ್ರಧಾನವಾಗಿ ಬೆಳೀತಾರೆ. ಅದರಲ್ಲಿ ಇರ್ತಕ್ಕಂತಹ ಬೇರೆ ಬೇರೆ ತಳಿಗಳು ಏನಿದ್ದಾವೋ ಬಣ್ಣಕ್ಕೆ ಆಧಾರವಾಗಿ ಅದರ ಗಾತ್ರಕ್ಕೆ ಆಧಾರವಾಗಿ ಎಲ್ಲ ತರಹದ ಬೆಳೆಯನ್ನು ಕೂಡ ಇಲ್ಲಿ ಮಾಡಲಾಗುತ್ತೆ. ಹೆಚ್ಚಾಗಿ ಬೆಳೆಯುವಂಥದ್ದು ಸೇವಂತಿಗೆಯಲ್ಲಿ ಯಾವ ಮಾದರಿಯದ್ದು? ಹೆಚ್ಚಾಗಿ ಬೆಳೀತಿದ್ದು ಫಸ್ಟು ಕುಪ್ಪಮ್ಮ, ಜೂಲ ಅಂತ ಬರ್ತಿತ್ತು. ಫಸ್ಟ್ ಸ್ಟಾರ್ಟಿಂಗು ನಮ್ಮ ತಂದೆ ಕಾಲದಲ್ಲಿ ಜೂಲ, ಕುಪ್ಪಮ್ಮ ಬಂತು. ಅದಾದ ನಂತರ ಪಚ್ಚೆ ಅಂತ ಒಂದು ಬಂತು. ಅದಾದಮೇಲೆ ಈಗ ಸೆಂಟೆಲ್ಲೋ ಅಂತ ಸಸಿಗಳನ್ನ ನೆಟ್ಟು ಬೆಳೀತಾ ಇದ್ದಾರೆ. ಅತಿ ಹೆಚ್ಚಾಗಿ ಸೆಂಟೆಲ್ಲೋನೇ ಬೆಳೀತಿರೋದು ಈಗ. ಇತ್ತೀಚೆಗೆ ನೀರಾವರಿ ಸೌಲಭ್ಯಗಳು ಹೆಚ್ಚಾಗಿ ಆಗಿದ್ದಾವೆ. ಆದರೆ ಶೆಣವಿನಕುಪ್ಪೆ ಗ್ರಾಮದಲ್ಲಿ ಹಿಂದಿನಿಂದಲೂ ಕೂಡ ಹೂವಿನ ಬೆಳೆಯನ್ನ ಮಾಡಲಾಗ್ತದೆ ಅಂತ ಹೇಳಿ ತಾವು ಹೇಳಿದ್ರಿ. ಹಿಂದೆಲ್ಲ ಯಾವ ನೀರಾವರಿ ಆಶ್ರಯದಲ್ಲಿ ಇದನ್ನ ಬೆಳೀತಾ ಇದ್ರು? ಹಿಂದೆಲ್ಲ ಕೆರೆ ಗುಡ್ಡೆಗಳಲ್ಲಿ ಬಾವಿ ತೆಗಿತಿದ್ರು. ತೋಟಗಳಲ್ಲಿ ಬಾವಿಯಿಂದ ನೀರನ್ನು ಎತ್ತಿ ಗಿಡಕ್ಕೆ ಒಯ್ದು ಹೂ ಬೆಳೀತಿದ್ರು ಹಿಂದೆಲ್ಲ. ಇತ್ತೀಚೆಗೆ ಕಾಲ ಮುಂದುವರೆದಂಗೆ ಬೋರ್ವೆಲ್ ಹಾಕಿದ್ದಾರೆ. ಬೋರ್ವೆಲ್ ಮುಖಾಂತರ ಬೆಳೆ ಬೆಳೀತಾ ಇದ್ದಾರೆ. ಈ ಒಂದು ಹೂವಿನ ಗಿಡಗಳಿಗೆ ನೀರನ್ನ ಹುಯ್ಯ ಅಂತದ್ದು ಏನಿಲ್ಲ ಅಲ್ವಾ ಈಗ? ಈಗಿಲ್ಲ. ಫಸ್ಟ್ ಎಲ್ಲ ನೀರು ಉಯ್ದೇ ಬೆಳೀತಾ ಇದ್ರು. ಈಗಿನ ಪರಿಸ್ಥಿತಿಲಿ ಎಲ್ಲ ಡ್ರಿಪ್ ಮಾಡಿ ಪೈಪ್ ಲೈನ್ ಮಾಡ್ಕೊಂಡು ಪೈಪ್ ಲೈನ್ ಮುಖಾಂತರ ನೀರು ಹರಿಸ್ತಾರೆ. ಈಗ ಅದಕ್ಕೆ ಸ್ಪ್ರಿಂಕ್ಲರ್ ಅನುಕೂಲ ಆಗುತ್ತಾ ಅಥವಾ ಹನಿ ನೀರಾವರಿ ಅನುಕೂಲ ಆಗುತ್ತೆ? ಹನಿ ನೀರಾವರಿನೇ ಜಾಸ್ತಿ ಮಾಡೋದು. ಬೇಸಿಗೆ ಟೈಮಲ್ಲಿ ಹನಿ ನೀರಾವರಿ ಜೊತೆಗೆ ಮೇಲಿನ ನೀರು ಬೇಕಾಗುತ್ತೆ ಅದಕ್ಕೆ. ಹಾಗಾಗಿ ಎರಡನ್ನೂ ಮಾಡ್ತಾರೆ ಬೇಸಿಗೆಲಿ ಮಾತ್ರ. ಬಾಕಿ ಅಂತ ಮಳೆಗಾಲದಲ್ಲೆಲ್ಲ ಬರೀ ಹನಿ ನೀರಾವರಿನೇ ಕೂಡ ಅಳವಡಿಸ್ತಾ ಇರ್ತಾರೆ. ಸಾಮಾನ್ಯವಾಗಿ ಯಾವ ಸಂದರ್ಭದಲ್ಲಿ ಹೆಚ್ಚು ಹೂವಿನ ಗಿಡಗಳನ್ನ ನಾಟಿ ಮಾಡ್ಕೊಳ್ಳಾಗುತ್ತೆ? ಸಾಮಾನ್ಯವಾಗಿ ನಾವು ಈ ಶ್ರಾವಣದಿಂದ ಹೂ ಸ್ಟಾರ್ಟ್ ಆಗುತ್ತೆ, ವ್ಯಾಪಾರ ಜಾಸ್ತಿ ಬೇಕಾಗುತ್ತಲ್ಲ. ಹಾಗಾಗಿ ಶ್ರಾವಣಕ್ಕೆ ಹೂ ಬರಬೇಕು ಅಂದರೆ ಫೆಬ್ರವರಿ ತಿಂಗಳಲ್ಲೆಲ್ಲ ನಾಟಿ ಮಾಡಿಬಿಡ್ತೀವಿ ನಾವು. ಜಾಸ್ತಿ ಜನವರಿ ಫೆಬ್ರವರಿ ತಿಂಗಳಲ್ಲೆಲ್ಲ ಅತಿ ಹೆಚ್ಚು ನಾಟಿ ಮಾಡ್ತೀವಿ. ಮತ್ತು ಅದಾದ ನಂತರ ಈ ಜೂನ್ ಟೈಮಲ್ಲೂ ಮಾಡ್ತೀವಿ. ಜೂನ್ ಟೈಮಲ್ಲಿ ಅಂದರೆ ಆಯುಧ ಪೂಜೆ ದೀಪಾವಳಿಗೆ ಬರುತ್ತಲ್ಲ, ಹಾಗಾಗಿ ಈ ಎರಡು ಟೈಮಲ್ಲಿ ಅತಿ ಹೆಚ್ಚು ನಾಟಿನ ಮಾಡ್ತಾರೆ ಹೂವಿನ ಗಿಡದ್ದು. ಈ ಸಾಮಾನ್ಯವಾಗಿ ನಮ್ಮ ಈ ಹಿಂದೂ ಸಂಪ್ರದಾಯದ ಹಬ್ಬ ಹರಿದಿನಗಳು ಅಂತೇಳಿ ಏನಿದೆಯೋ ಇದು ಪ್ರಾರಂಭ ಆಗ್ತಕ್ಕಂಥದ್ದು ಶ್ರಾವಣ ಮಾಸದಿಂದ. ಶ್ರಾವಣ ಮಾಸದಿಂದ ಪ್ರಾರಂಭ ಆದ್ರೆ ನಮಗೆ ದೀಪಾವಳಿ ಆಗೋವರೆಗೂ ಕೂಡ ಸಾಕಷ್ಟು ಹಬ್ಬಗಳು ಇದ್ದೇ ಇರುತ್ತೆ, ಒಂದಲ್ಲ ಒಂದು ಹಬ್ಬ ಇದ್ದೇ ಇರುತ್ತೆ. ಈ ಸಂದರ್ಭಕ್ಕೆ ಬರುವುದಕ್ಕೆ ಅನುಗುಣವಾಗಿ ತಾವು ಜನವರಿ ಫೆಬ್ರವರಿಯಿಂದಲೇ ನಾಟಿಯನ್ನ ಮಾಡ್ಕೊಳ್ತೀರಾ ಅಂತ ಅಂದ್ರೆ ನಮಗೆ ಶ್ರಾವಣಕ್ಕೆ ಬೇಕೋ, ಗೌರಿ ಹಬ್ಬಕ್ಕೆ ಬೇಕೋ, ಅಥವಾ ನಮ್ಮ ಏನು ಪಕ್ಷ ಅಂತ ಹೇಳಿ ಮಾಡ್ತಾರೋ ಈ ಭಾಗದಲ್ಲಿ ಹೆಚ್ಚಾಗಿ ಆ ಒಂದು ಸಂದರ್ಭಕ್ಕೆ ಬೇಕೋ ಅಥವಾ ದೀಪಾವಳಿಗೆ ಬೇಕೋ ಅನ್ನುವುದನ್ನ ಆಧರಿಸಿ ತಾವು ಅದಕ್ಕೆ ಈ ನಾಟಿಯನ್ನ ಮಾಡ್ಕೊಂಡು ಬರಲಾಗುತ್ತೆ. ಹೌದು ಹೌದು ಸರ್, ಹೌದು. ಈಗ ಜನವರಿ ಫೆಬ್ರವರಿಯಲ್ಲೇ ನಾಟಿ ಮಾಡ್ತೀನಿ ಅಂತ ಹೇಳಿದ್ರಿ. ಅಲ್ಲಿ ತುಂಬಾ ಬಿಸಿಲಿರುತ್ತಾ ಆ ಒಂದು ಸಂದರ್ಭದಲ್ಲಿ ಹೇಗೆ ನಿಭಾಯಿಸ್ತೀರಾ? ಅದೇ ನಾನು ಹೇಳಿದ್ನಲ್ಲ, ಹನಿ ನೀರಾವರಿ ಜೊತೆಗೆ ಮೇಲೆ ಸ್ಪ್ರಿಂಕ್ಲರ್ ಅಳವಡಿಕೆನೂ ಮಾಡ್ಕೊಂಡಿರ್ತೀವಿ. ಆ ಟೈಮಲ್ಲಿ ಮೇಲಿನ ಬಿಸಿಲಿಗೆ ಆ ಸ್ಪ್ರಿಂಕ್ಲರ್ ಅವಶ್ಯಕತೆ ಇರುತ್ತೆ. ಮತ್ತೆ ತಳದಲ್ಲಿ ಮಚ್ಚಿಂಗ್ ಶೀಟ್ ಅಂತ ಬರ್ತಾ ಇದೆ ಈಗ. ಬೆಡ್ ಒಣಗದೇ ಇರುತ್ತೆ, ಬೇರುಗಳು ಒಣಗದೇ ಇರುತ್ತೆ. ಅಡಿಗಡೆ ನೀರು ಕೊಡ್ತೀವಿ. ಆಗ ನೀರು ಸಾಕಾಗುತ್ತೆ ಅದು ಬೇಸಿಗೆ ಟೈಮಲ್ಲಿ. ಈಗ ಒಂದು ಹೂವಿನ ಬೆಳೆ ಅಂತ ಹೇಳಿದರೆ ಭೂಮಿಯನ್ನು ತಯಾರು ಮಾಡೋದ್ರಿಂದ ಹಿಡಿದು ಹೂವನ್ನು ಕುಯ್ಯೋವರೆಗೂ ಕೂಡ ಏನೆಲ್ಲ ಕೆಲಸಗಳು ಇರುತ್ತೆ, ಹಂತ ಹಂತವಾಗಿ ನೀವು ಅದನ್ನು ಹೇಗೆ ಮಾಡ್ತೀರಾ, ಎಷ್ಟು ಹಣಕಾಸು ಖರ್ಚಾಗುತ್ತೆ, ಎಷ್ಟು ಶ್ರಮ ಬೇಕಾಗುತ್ತೆ, ಇದೆಲ್ಲದನ್ನು ಕೂಡ ವಿವರವಾಗಿ ಹೇಳ್ಬೋದಾ? ಆಯಿತು, ಹೇಳೋಣ. ಮೊದಲು ಭೂಮಿಯನ್ನು ಚೆನ್ನಾಗಿ ಹಸನು ಮಾಡಿ ಗೊಬ್ಬರ ಮಿಕ್ಸ್ ಮಾಡಿ ಹಸನು ಮಾಡಿ ಬಿಟ್ಟಿರ್ತೀವಿ. ಅದಾದ ನಂತರ ಮತ್ತೆ ಟ್ಯಾಕ್ಟರ್ಗಳಲ್ಲಿ ಈಗೆಲ್ಲ ಬೆಡ್ಡಿಂಗ್ ಮಾಡೋದಕ್ಕೆ ಬಂದಿದ್ದಾವೆ ಟ್ಯಾಕ್ಟರ್ಗಳು. ಟ್ಯಾಕ್ಟ್ರಲ್ಲಿ ಬೆಡ್ಡಿಂಗ್ ಓಡಿಸ್ತೀವಿ. ಅದಾದ ನಂತರ ಪೈಪ್ ಲೈನ್ ಮಾಡ್ತೀವಿ, ಡ್ರಿಪ್ ಪೈಪ್, ಹನಿ ನೀರಾವರಿ ಪೈಪ್ ಲೈನು. ಅದ್ರ ಮೇಲೆ ಮತ್ತೆ ಒಂದು ಶೀಟ್ ಹಾಕ್ತೀವಿ, ಕಳೆನ ಬರ್ದಂಥದ್ದನ್ನ ಒಂದು ಶೀಟ್ಗಳು ಹಾಕ್ತೀವಿ. ಆ ಶೀಟ್ ಹಾಕಿ ಸ್ವಲ್ಪ ದಿನ ನೆನೆಸಿ ಅದಾದ ನಂತರ ನಾಟಿ ಮಾಡ್ತೀವಿ. ನಾಟಿ ಮಾಡಿದ ನಂತರ ಪ್ರತಿ ವಾರಕ್ಕೆ 15 ದಿನಕ್ಕೊಂದ್ಸಲ ಅದಕ್ಕೆ ಪೈಪ್ಲೈನ್ ಮುಖಾಂತರನೇ ಔಷಧಿಗಳು ಕೊಡಬೇಕಾಗುತ್ತೆ. ಮತ್ತು ಗಿಡ ಬೆಳವಣಿಗೆ ಬಂದ ಹಾಗೆ ಮತ್ತೆ ಸ್ಪ್ರೇನ ಅವಶ್ಯಕತೆ ಇರುತ್ತೆ. ಸ್ಪ್ರೇನು ಕೊಡ್ತಾ ಹೋಗ್ತೀವಿ. ಹೂ ಬರೋವರೆಗೂ ಆಲ್ಮೋಸ್ಟ್ ಸ್ಪ್ರೇ ಕೊಡ್ತಲೇ ಇರಬೇಕು. ಮಾರ್ಕೆಟಿಗೆ ಹೂ ಕುಯ್ತೀವಿ. ಹೂ ಬಂದಾಗ ಯಾವುದೋ ಒಂದು ಹಬ್ಬಕ್ಕೆ ಹೂ ಕುಯ್ಬೇಕು, ಆ ಟೈಮಲ್ಲಿ ಕುಯ್ತೀವಿ. ವಾರಕ್ಕೊಂದ್ಸಲ ಕೊಯ್ತಾರೆ. ಕುಯ್ದ ತಕ್ಷಣ ಮತ್ತೆ ಔಷಧಿ ಹೊಡಿಬೇಕು ಅದಕ್ಕೆ. ಮತ್ತೆ ಪೈಪ್ಲೈನಲ್ಲಿ ಗೊಬ್ಬರನೂ ಕೊಡಬೇಕಾಗುತ್ತೆ. ಇಷ್ಟೆಲ್ಲ ಇರುತ್ತೆ ಅದು. ಇಷ್ಟೆಲ್ಲ ಕೆಲಸಗಳನ್ನ ಹಂತ ಹಂತವಾಗಿ ನೀವು ಮಾಡ್ತಾ ಹೋಗ್ಬೇಕಾಗುತ್ತೆ. ಈಗ ಭೂಮಿ ಹದ ಮಾಡೋದು ಅಂತ ಅಂದ್ರೆ ಭೂಮಿಯನ್ನ ಉಳುಮೆಯನ್ನ ಮಾಡ್ತಕ್ಕಂಥದ್ದು. ಸಾಮಾನ್ಯವಾಗಿ ಹೂವಿನ ಗಿಡ ಹಾಕ್ಬೇಕು ಅಂತ ಅಂದಾಗ ಎಷ್ಟಕ್ಕೆ ಉಳ್ಬೇಕಾಗುತ್ತೆ ಮತ್ತೆ ಎಷ್ಟು ಆಳವಾಗಿ ಉಳುಮೆ ಮಾಡ್ಬೇಕಾಗುತ್ತೆ? ಈಗೆಲ್ಲ ಟ್ಯಾಕ್ಟರ್ಗಳೇ ಇರೋದ್ರಿಂದ ಒಂದು 4ಕ್ಕೆ 5ಕ್ಕೆ ಉಳ್ತಾರೆ. ಒಂದೂವರೆ ಅಡಿ ಆಳ ಉಳ್ತಾರೆ. 1.5 ಅಡಿವರೆಗೂ ಆಳ ಉಳ್ತು ಮತ್ತೆ ರೋಟ್ರ್ ಹೊಡೆದು ನೆಲ ಎಲ್ಲ ಹುಡಿ ಮಾಡಿ ತುಂಬ ಹಸನು ಮಾಡಿ ನಾವು ಈ ಕೆಲಸ ಮಾಡಬೇಕಾಗುತ್ತೆ. ಈಗ ಮಣ್ಣು ತುಂಬಾ ಹುಡಿಯಾಗಿದ್ರೆ ಒಳ್ಳೇದ ಹೂವಿನ ಬೆಳೆಗೆ? ಹುಡಿಯಾಗಿದ್ರೆ ತುಂಬಾ ಒಳ್ಳೇದದು. ಈಗ ನಾಟಿ ಮಾಡೋದಕ್ಕಿಂತ ಮೊದಲು ಅದಕ್ಕೇನಾದರೂ ಕೊಟ್ಟಿಗೆ ಗೊಬ್ಬರ ಆ ಥರದ್ದು ಸೇರಿಸ್ಬೇಕಾಗುತ್ತೋ ಹೇಗೆ?
ಹೌದು, ಕೊಟ್ಟಿಗೆ ಗೊಬ್ಬರನ್ನು ಸೇರಿಸ್ತೀವಿ. ಅದ್ರ ಜೊತೆ ಈಗ ಏನು ಗೊಬ್ಬರದ ಅಂಗಡಿಗಳಲ್ಲಿ ಸಿಗುತ್ತಲ್ಲ, ರಾಸಾಯನಿಕ ಗೊಬ್ಬರನು ಕೊಡ್ತೀವಿ ಒಂದು ಸ್ವಲ್ಪ. ಅದನ್ನು ಕೂಡ ಬಳಕೆಯನ್ನ ಮಾಡ್ತೀರಾ. ತಾವು ಈಗ ಹೇಳಿದ್ರಿ ಪ್ರಾರಂಭದಲ್ಲಿ ನಾವು ಬೆಡ್ಡಿಂಗ್ ಮಾಡಬೇಕಾಗುತ್ತೆ ಭೂಮಿ ಹದ ಮಾಡಿದ ಮೇಲೆ ಅಂತ ಹೇಳಿದ್ರಿ. ಬೆಡ್ಗಳನ್ನ ಎಷ್ಟು ಅಡಿಗೆ ಮಾಡ್ಕೊಳ್ತೀರಾ, ಮತ್ತೆ ಅಗಲ ಎಷ್ಟಿರುತ್ತೆ, ಉದ್ದ ಎಷ್ಟಿರುತ್ತೆ? ಬೆಡ್ಗಳನ್ನ 4 ಅಡಿ ಅಂತರದಲ್ಲಿ ಬೆಡ್ಗಳನ್ನ ಮಾಡ್ಕೊಂಡು ಹೋಗ್ತೀವಿ. ಮತ್ತೆ ಆ ಬೆಡ್ಗೆ 1.5 ಅಡಿಗೆ ಸಸಿನ ನಾಟಿ ಮಾಡ್ಕೊಂಡು ಹೋಗ್ತೀವಿ ನಾವು. 4 ಅಡಿ ಬೆಡ್ಗಳನ್ನ ಮಾಡ್ಕೊಳ್ಳೋದು. ಉದ್ದ ಎಷ್ಟಿರುತ್ತದು? ಉದ್ದ ಸಾಮಾನ್ಯವಾಗಿ ನಮ್ಮ ಜಮೀನು ಎಷ್ಟಿರುತ್ತೆ ಆ ಥರ ಇರುತ್ತೆ. 100 ಅಡಿ ಇರುತ್ತೆ, ಒಬ್ಬರದು 50 ಅಡಿ ಇರುತ್ತೆ, ಒಬ್ಬರದು 20 ಅಡಿನೇ ಇರುತ್ತೆ. ಆ ಥರ ಇರುತ್ತೆ ಅವು. ಈಗ ಬೆಡ್ಡಿಂಗ್ ಮಾಡ್ಕೊಳ್ಳೋದ್ರಿಂದ ಏನು ಅನುಕೂಲ ಅಂತೀರಾ? ಹಾಗೇನೂ ಕೂಡ ನಾಟಿ ಮಾಡ್ಬೋದು, ಆದರೂ ಕೂಡ ನೀವು ಬೆಡ್ ಮಾಡಿ ಅಥವಾ ಆ ಒಂದು ಇದನ್ನ ಮಾಡ್ಬಿಟ್ಟು ಮಾಡ್ತೀವಿ ಅಂತೇಳಿ ಹೇಳ್ತಾ ಇದ್ದೀರಾ. ಬೆಡ್ಡಿಂಗ್ ಮಾಡ್ಕೊಳ್ಳೋದ್ರಿಂದ ಏನು ಅನುಕೂಲ ಆಗುತ್ತೆ ಹೇಳಿ? ಬೆಡ್ಡಿಂಗ್ ಮಾಡೋದ್ರಿಂದ ಅನುಕೂಲತೆ ಅಂದರೆ ಫಸ್ಟ್ ಎಲ್ಲ ನಾವು ನಾಟಿ ಮಾಡಿ ಆ ಹೂವಿನ ಗಿಡಕ್ಕೆ ಮಣ್ಣು ಏರಿಸ್ತಾ ಹೋಗ್ತಿದ್ದೋ. ಈಗ ಏನು ಮಾಡಿದ್ದೀವಿ ಅಂದರೆ ನೆಲನ ಫುಲ್ಲು ತುಂಬ ಹಸನಾಗಿ ಮಾಡಿ, ಪುಡಿಯಾಗಿ ಮಾಡಿ, ನೆಲ ಎಲ್ಲ ತುಂಬ ಹಗುರವಾಗಿರುತ್ತೆ. ಆಗ ಬೆಡ್ ಮಾಡೇ ಸಸಿನ ನೆಡ್ತೀವಿ. ಮತ್ತೆ ಮಣ್ಣಿನ ಏರಿಸೋಂಥ ಅವಶ್ಯಕತೆ ಇರಲಿಲ್ಲ ಅದಕ್ಕೆ. ಫಸ್ಟೇ ಏರಿಸ್ಬಿಟ್ಟಿರ್ತೀವಿ ಮಣ್ಣನ್ನ. ಆಗ ನೆಲ ಹುಡಿಯಾಗಿರೋದ್ರಿಂದ ಬೇರು ತುಂಬಾ ಆಳಕ್ಕೆ ಹೋಗುತ್ತೆ. ಫಸ್ಟ್ ಏನಾಗ್ತಿತ್ತು, ಬೇರ್ ನೆಟ್ಟು ಆ ಬೇರಿಗೆ ಪಕ್ಕದಲ್ಲಿ ಮಣ್ಣು ಏರಿಸ್ಕೊಂಡು ಬೇರ್ ಮ್ಯಾಕ್ ಬಂದಂಗೆ ಮಣ್ಣು ಮುಚ್ಕೊಂಡು ಹೋಗ್ತಿದ್ದು. ಈಗ ಆ ಥರ ಬರೋ ಪ್ರಯೋಜನ ಇರಲ್ಲ. ಅಂದ್ರೆ ನೆಲ ಫುಲ್ ಹುಡಿಯಾಗಿರುತ್ತೆ. ಬೆಡ್ ಮಾಡಿ ಹೈಟ್ ಮಾಡಿ ನೆಟ್ಟಿರ್ತೀವಿ, ಅದು ಬೇರು ಆಳಕ್ಕೆ ಹೋಗುತ್ತೆ, ಮತ್ತೆ ಮೇಲಕ್ಕೆ ಬರಲ್ಲ ಅದು. ಹಾಗಾಗಿ ಬೆಡ್ ಮಾಡೋದು. ಈಗ ಹಿಂದೆಲ್ಲ ಬೇರನ್ನೇ ತಂದು ನೆಡುವಂತಹ ಒಂದು ಪ್ರತೀತಿ ಇತ್ತು, ಹೂವಿನಂಟು ಅಂತ ಹೇಳ್ಬಿಟ್ಟು ಅದನ್ನ ಹೇಳ್ತಾ ಇದ್ರು. ಅದು ಹೇಗಿತ್ತು, ಅದ್ರ ಬಗ್ಗೆ ಒಂದಷ್ಟು ಹೇಳಿ. ಅದು ಎಲ್ಲ ತುಂಬಾ ಚೆನ್ನಾಗೇ ಇತ್ತು. ಆ ಟೈಮಲ್ಲಿ ಖರ್ಚೇ ಬರ್ತಿತ್ತಿಲ್ಲ. ಆಗ ಬರೀ ಬೇರು ನಮ್ದೇ ಒಂದು ಗಿಡ ಒಂದ್ ಸ್ವಲ್ಪ ಬಿಟ್ಕೊಳ್ತಿದ್ದೋ, ನಮ್ದೇ ಬೇರನ್ನ ತೆಗೆದು ಇನ್ನೊಂದು ಕಡೆ ನಾಟಿ ಮಾಡ್ತಿದ್ದೋ. ಆಗ ತುಂಬಾ ಖರ್ಚು ಕಮ್ಮಿ ಇತ್ತು, ಅದೇ ಪರವಾಗಿತ್ತಿಲ್ಲ. ಈಗ ಏನು ಸಸಿ ಬರ್ತಾ ಇದೆ, ಈಗ ತುಂಬಾ ಖರ್ಚು ಜಾಸ್ತಿ ಬರ್ತಾ ಇದೆ. ಈಗ ಅಂಟನ್ನ ತಂದು ನೆಡ ಅಂತವ್ರು ಈಗ ಯಾರು ಇಲ್ವಾ ಬಹುತೇಕ? ಇಲ್ಲ, ಅಂಟು ತಂದು ನೆಡ ಅಂತವ್ರು ಪೂರ್ತಿ ಯಾರು ಇಲ್ಲ ಬಿಡಿ. 100ಕ್ಕೆ 100 ಭಾಗನೂ ಒಬ್ರು ನೆಡಲ್ಲ ಈಗ. ಅಂಟನ್ನು ಕೂಡ ಬೇರೆ ಕಡೆಯಿಂದ ತಂದು ಮಾಡ್ತಾ ಇದ್ರ ಅಥವಾ ಇಲ್ಲೇ ಮಾಡ್ಕೊಳ್ತಿದ್ರ? ಅಂಟನ್ನ ಫಸ್ಟ್ ಸ್ಟಾರ್ಟಿಂಗು ಬೇರೆ ಕಡೆಯಿಂದ ತುಮಕೂರು, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ ಈ ಸೈಡ್ ತಂದು ಬೇರುಗಳನ್ನ ಫಸ್ಟ್ ಸ್ಟಾರ್ಟಿಂಗು ನೆಲೆ ಉರ್ಸ್ಕೊಂಡ್ರು. ಅದಾದ ನಂತರ ಅವ್ರದೇ ಬೆಳೆಯಲ್ಲಿ ಸ್ವಲ್ಪ ಇಟ್ಕೊಳ್ಳೋದು, ಬಾಕಿ ತೆಗ್ದಾಕ್ಬಿಡೋದು. ನಾವು ನಾಟಿ ಮಾಡೋ ಹಂತದಲ್ಲಿ ಆ ಬೇರುಗಳನ್ನ ಕಿತ್ತು ಮತ್ತೆ ನಾಟಿ ಮಾಡ್ತಾ ಇದ್ದು. ಈ ನರ್ಸರಿಗಳಿಂದ ಈ ಗಿಡಗಳನ್ನು ತಂದು ನಾಟಿ ಮಾಡೋ ಅಂತ ಪ್ರತೀತಿ ಯಾವಾಗ್ಲಿಂದ ಪ್ರಾರಂಭ ಆಯ್ತು? ಈಗ ಒಂದು 4-5 ವರ್ಷದಿಂದ ಈ ಪ್ರವೃತ್ತಿ ಬಂದಿರೋದು. ಇತ್ತೀಚೆಗೆ ಆ ಥರದ ಒಂದು ಗಿಡಗಳನ್ನು ತಂದು ನಾಟಿಯನ್ನ ಮಾಡ್ಕೊಳ್ತೀರಾ. ಸಾಮಾನ್ಯವಾಗಿ ಎಲ್ಲಿ ತರ್ತೀರಾ ಈ ಗಿಡಗಳನ್ನ? ಗಿಡಗಳನ್ನ ತಮಿಳ್ನಾಡು ಹೊಸೂರು ಸೈಡು ನರ್ಸರಿಗಳಿರುತ್ತೆ, ಆ ನರ್ಸರಿಗಳಿಂದ ತಗೊಬಂದು ನಾವು ನಾಟಿ ಮಾಡ್ತೀವಿ. ಈಗ ಅದು ಒಂದೇ ಸರಿ ಬಂದ್ಬಿಡುತ್ತಾ ಅಥವಾ ನಿಮ್ಗೆ ಯಾರಿಗೆ ಯಾವಾಗ ಬೇಕಾಗಿರುತ್ತೋ ಅವರೇ ಹೋಗಿ ತರಬೇಕಾಗತ್ತಾ, ಹೇಗೆ? ಆ ಥರ ಏನಿಲ್ಲ. ಇಲ್ಲಿ ಇದ್ದಾರೆ ಜನಗಳು, ಒಂದು 10-20 ಜನ ಜೊತೆ ಮಾಡಿ ಎಲ್ಲರಿಗೂ ಒಂದ್ಸಲ ತಂದು ಕೊಡ್ತಾರೆ. ಒಂದೇ ಸರಿ ತಂದು ಕೊಡ್ತಾರೆ, ಒಂದು 10-15 ಜನಕ್ಕೆ. ಅವರು ಅದನ್ನ ನಾಟಿಯನ್ನ ಮಾಡ್ಕೊಳ್ತಾರೆ. ಈ ಗಿಡಗಳನ್ನ ನಾಟಿ ಮಾಡಿದ್ಮೇಲೆ ಸಾಮಾನ್ಯವಾಗಿ ಯಾವುದೇ ಬೆಳೆ ಆಗಲಿ, ಈ ನಾವು ನಾಟಿ ಮಾಡಿದ್ಮೇಲೆ ಅಥವಾ ಬಿತ್ತನೆ ಮಾಡಿದ್ಮೇಲೆ ನಮ್ಗೆ ಎದುರಾಗ್ತಕ್ಕಂಥ ಸಮಸ್ಯೆ ಏನು ಅಂತ ಹೇಳಿದ್ರೆ ಕಳೆಗಳು ಹೆಚ್ಚು ಪ್ರಮಾಣದಲ್ಲಿ ಬರುತ್ತೆ. ಈ ಹೂವಿನ ಬೆಳೆಯಲ್ಲಿ ನೀವು ಕಳೆಗಳ ನಿರ್ವಹಣೆಯನ್ನ ಹೇಗೆ ಮಾಡ್ತೀರಿ? ಕಳೆಗಳ ನಿರ್ವಹಣೆಗೆ ಈಗ ಮಲ್ಚಿಂಗ್ ಶೀಟ್ ಅಂತ ಬಂದಿದೆ, ಹೇಳಿದ್ನಲ್ಲ, ಡ್ರಿಪ್ ಲೈನ್ ಮಾಡಿ ಅದ್ರ ಮೇಲೆ ಕವರ್ ಬಿಡ್ತೀವಿ. ಏನ್ 4 ಅಡಿ ಬೆಡ್ ಹಾಕಿರ್ತೀವಿ, ಆ 4 ಅಡಿ ಬೆಡ್ಗೆ ಫುಲ್ ಪ್ಲಾಸ್ಟಿಕ್ ಕವರ್ ಹಾಕಿರ್ತೀವಿ. ಹಾಗಾಗಿ ಕಳೆ ಬರೋ ಇದೇ ಇರಲ್ಲ. ಕಳೆ ಆ ತರ ಬರೋದೇ ಇಲ್ವಲ್ಲ, ಫುಲ್ ಪ್ಲಾಸ್ಟಿಕ್ ಅಲ್ಲಿ ಕವರ್ ಆಗಿರುತ್ತಲ್ಲ ಬೆಡ್. ಆಗ ಹೂವಿನ ಗಿಡಕ್ಕೆ ಮಾತ್ರ ಹೋಲ್ ಮಾಡಿ ಆ ಹೂವಿನ ಗಿಡ ನೆಟ್ಟಿರ್ತೀವಿ ಸಸಿನ. ಅಷ್ಟರೊಳಗೆ ಒಂದ್ ಸ್ವಲ್ಪ ಬರ್ತಾ ಇರುತ್ತೆ ಹೂ ಗಿಡ ದೊಡ್ಡದಾಗವರಿಗೆ, ಅದನ್ನ ಮಾತ್ರ ತಗೋಬೇಕಾಗುತ್ತೆ. ಮತ್ತೆ ಇನ್ನ ಗಿಡ ದೊಡ್ಡದಾದ್ಮೇಲೆ ಕಳೆನೇ ಬರಲ್ಲ. ಈ ಹೂವಿನ ಬೆಳೆನಲ್ಲಿ ಈ ಕಳೆಯನ್ನ ನಿರ್ವಹಣೆ ಮಾಡಲಿಕ್ಕೆ ಮಲ್ಚಿಂಗ್ ಮಾಡ್ತಾ ಇದೀವಿ ಅಂತ ಹೇಳಿದ್ರಿ. ಹಿಂದೆಲ್ಲ ಇರ್ಲಿಲ್ಲ ಅದು. ಅದು ಬಂದು ಎಷ್ಟು ವರ್ಷ ಆಯ್ತು ಇತ್ತೀಚೆಗೆ? ಮಲ್ಚಿಂಗ್ ಬಂದು ಒಂದು 5-6 ವರ್ಷ ಆಯ್ತು. 5-6 ವರ್ಷ ಆಯ್ತು. 5-6 ವರ್ಷದಿಂದ ಮಲ್ಚಿಂಗ್ ಬಳಕೆ ಮಾಡ್ತೀವಿ. ಹೆಚ್ಚು ಬಳಕೆ ಮಾಡ್ತಾ ಇದೀವಿ. ಒಂದ್ಸರಿ ಶೀಟ್ ತಂದ್ರೆ ಎಷ್ಟು ಬೆಳೆ ಮಾಡ್ಬೋದು ಅದರಲ್ಲಿ? ಒಂದ್ಸಲ ಶೀಟ್ ತಂದ್ರೆ ಒಂದೇ ಬೆಳೆಗೆ ಆಗೋದು ಅದು. ಒಂದೇ ಬೆಳೆಗೆ ಆಗೋದು. ಒಂದೇ ಬೆಳೆಗೆ ಆಗಂತಾನೆ ಶೀಟ್ ತರೋದು. ನಾವು ಒಂದು 2-3 ಬೆಳೆ ಸಿಗುತ್ತೆ, ಆದ್ರೆ ಮತ್ತೆ ತೆಗೆದು ಅದೆಲ್ಲ ಹರಿದೋಗುತ್ತೆ, ಅದು ಬೇಡ ಅಂತ ಹೇಳಿ ಒಂದೇ ಬೆಳೆಗೆ ಆಗಂತ ಶೀಟ್ನೇ ತರೋದು ನಾವು. ಒಂದೇ ಬೆಳೆಗೆ ಆಗಂತ ಶೀಟನ್ನ ತಂದ್ಬಿಡ್ತೀರಿ. ಅದರಲ್ಲಿ ಏನಾದರೂ ಗೇಜು ಆ ಥರದ್ದೆಲ್ಲ ಇರುತ್ತಾ, ಹೇಗೆ? ಮಡ್ಜಿಂಗ್ ಶೀಟಲ್ಲಿ ತುಂಬಾ ಗೇಜ್ಗಳಿದಾವೆ. 15 ಮೈಕ್ರಾನ್, 18 ಮೈಕ್ರಾನ್, 21 ಮೈಕ್ರಾನ್, 35 ಮೈಕ್ರಾನ್, 50 ಮೈಕ್ರಾನ್ವರೆಗೂ ಇದಾವೆ. ಆದ್ರೆ ನಾವು ಬಳಸೋದು ಹೆಚ್ಚು 18 ಮೈಕ್ರಾನ್ ಮತ್ತೆ 20 ಮೈಕ್ರಾನ್ ಬಳಸ್ತೀವಿ. ಅದು ಒಂದ್ ಬೆಳೆಗೆ ಆಗುತ್ತೆ. ಒಂದ್ ಬೆಳೆ ಅಂದ್ರೆ ಒಂದು 6 ತಿಂಗಳಾಗುತ್ತೆ. ಸೊಸಿ ನೆಟ್ಟು ಫುಲ್ಲು ಕಟಾವ್ ಆಗೋವರೆಗೂ 6 ತಿಂಗಳಾಗುತ್ತೆ. 6 ತಿಂಗಳಲ್ಲಿ ಅದನ್ನು ಆಯಸ್ಸು ಅಷ್ಟೇ ಕಮ್ಮಿ ಆಗಿರುತ್ತೆ ಆ ಮಡ್ಜಿಂಗ್ ಶೀಟ್ದು. ಒಂದ್ಸಲ ತೆಗೆದು ಮತ್ತೆ ಉಳುಮೆ ಮಾಡ್ಬಿಡ್ತೀವಿ.
ಈಗ 18ರಿಂದ 20 ಮೈಕ್ರಾನ್ ಅಂತ ಹೇಳಿದ್ರೆ ನೀವು ಒಂದೇ ಬೆಳೆಗೆ ಬಳಕೆ ಮಾಡೋದ್ರಿಂದ ಈ ಒಂದು ಮೈಕ್ರಾನ್ ಅನ್ನ ಆಯ್ಕೆ ಮಾಡ್ಕೊಂಡು ತರ್ತೀರಾ. ಹೌದು ಹೌದು ಹೌದು. ಮಲ್ಚಿಂಗ್ ಶೀಟ್ಗೆ ಎಷ್ಟಾಗ್ಬೋದು? ನೀವೊಂದು ಅರ್ಧ ಎಕರೆಗೆ ಮಲ್ಚಿಂಗ್ ಶೀಟ್ ಬೇಕು ಅಂತ ಅಂದ್ರೆ ಎಷ್ಟು ದುಡ್ಡು ಖರ್ಚು ಮಾಡ್ತೀರಾ ಅದಕ್ಕೆ? ಅರ್ಧ ಎಕರೆಗೆ ಒಂದು 4 ಮಲ್ಚಿಂಗ್ ಶೀಟ್ ಬೇಕಾಗುತ್ತೆ. 400 ಮೀಟರ್ದು 400 ಮೀಟರ್ದು ಒಂದು ಮಲ್ಚಿಂಗ್ ಶೀಟ್ಗೆ 1750ರಿಂದ 2100ವರೆಗೂ ಇದೆ ಈಗ. ಒಂದು 8,000 ರೂಪಾಯಿ ಅದಕ್ಕೇನೆ ಖರ್ಚಾಗುತ್ತೆ. ಹೌದು ಹೌದು ಹೌದು. ಆದ್ರೆ ಹೆಚ್ಚು ಅನುಕೂಲ ಆಗುತ್ತಲ್ವಾ? ಹಾ, ಕಳೆ ಎಲ್ಲ ನಿರ್ವಹಣೆ ಮಾಡೋದು ತಪ್ಪುತ್ತೆ. ಹಾಗಾಗಿ ತುಂಬಾ ಅನುಕೂಲ ಇದೆ ಅದರಲ್ಲಿ. ಇನ್ನು ಈ ಒಂದು ಕಳೆ ನಂತರ ನಮಗೆ ಸಮಸ್ಯೆ ಏನು ಅಂತ ಹೇಳಿದ್ರೆ ನೀರನ್ನ ನೀಡತಕ್ಕಂಥದ್ದು, ಅದ್ರ ಜೊತೆಗೆ ಅದಕ್ಕೆ ಬೇಕಾದಂತಹ ಪೋಷಕಾಂಶಗಳನ್ನ ಒದಗಿಸ್ತಕ್ಕಂಥದ್ದು. ಪೋಷಕಾಂಶ ಹಾಗೂ ನೀರಿನ ನಿರ್ವಹಣೆಯನ್ನ ಹೂವಿನ ಬೆಳೆಯಲ್ಲಿ ಹೇಗೆ ಮಾಡ್ತೀರಿ? ನಾವು ಡ್ರಿಪ್ ಲೈನ್ ಮಾಡಿರ್ತೀವಲ್ಲ, ಹನಿ ನೀರಾವರಿ ಪೈಪ್ಗಳಲ್ಲಿ, ಅದರಲ್ಲೇ ಕೊಡ್ತೀವಿ ಪೋಷಕಾಂಶ ಏನು ಬೇಕು, ಗೊಬ್ಬರ ಮತ್ತೆ ಔಷಧಿಗಳನ್ನ. ಬುಡಕ್ಕೆ ಏನು ಕೊಡಬೇಕಾಗುತ್ತೆ ಅದನ್ನ ಪೈಪ್ ಲೈನ್ ಮುಖಾಂತರನೇ ಕೊಟ್ಬಿಡ್ತೀವಿ ಅದಕ್ಕೆ, ಹೂವಿನ ಗಿಡಕ್ಕೆ. ಮತ್ತೆ ಅವಶ್ಯಕತೆ ಬಿದ್ದರೆ ಮತ್ತೆ ಮೇಲ್ಗಡೆ ಸ್ಪ್ರೇಯನ್ನು ಮಾಡ್ತೀವಿ ಹೂವಿನ ಗಿಡಕ್ಕೆ. ಎಷ್ಟು ಸಾರಿ ಗೊಬ್ಬರ ಎಲ್ಲ ಕೊಡಬೇಕಾಗುತ್ತೆ? ಸಾಮಾನ್ಯವಾಗಿ ನಾವು ಒಂದು 6 ತಿಂಗಳಲ್ಲಿ ಪ್ರತಿ ಹಂತವಾಗಿ ವಾರಕ್ಕೊಂದ್ಸಲ ಕೊಡ್ತಲೇ ಇರಬೇಕಾಗುತ್ತೆ. ಈಗ ಇದು 6 ತಿಂಗಳಷ್ಟೇ ಇರೋ ಅಂತ ಬೆಳೆನ? 6 ತಿಂಗಳಿಗೆ ಕಟಾವ್ ಆಗ್ಬಿಡುತ್ತೆ ಬೆಳೆ. 6 ತಿಂಗಳಿಗೆ ಕಟಾವ್ ಆಗುತ್ತೆ. ಯಾವಾಗ ಹೂ ಬಿಡ್ಲಿಕ್ಕೆ ಪ್ರಾರಂಭ ಮಾಡುತ್ತೆ ನಾಟಿ ಮಾಡಿದ್ಮೇಲೆ? ನಾಟಿ ಮಾಡಿ 4 ತಿಂಗಳು ನಂತರ ಹೂ ಶುರುವಾಗುತ್ತೆ. 2 ತಿಂಗಳು ಹೂ ಇರುತ್ತೆ, ಕೊಯ್ಲಿರುತ್ತೆ. 2 ತಿಂಗಳವರೆಗೂ ಕೊಯ್ಲನ್ನ ಮಾಡಲಾಗುತ್ತೆ. ಹೌದು. ಸಾಮಾನ್ಯವಾಗಿ ಒಂದು ಅರ್ಧ ಎಕರೆನಲ್ಲಿ ಹೂವು ಹಾಕಿದ್ದೀವಿ ಅಂತ ಹೇಳಿದ್ರೆ ಎಷ್ಟು ಇಳುವರಿ ಬಂದ್ರೆ ಅದು ಒಳ್ಳೆ ಇಳುವರಿ ಅಂತ ಹೇಳಿ ಹೇಳ್ತೀರಾ? ಅರ್ಧ ಎಕರೆಗೆಲ್ಲ ಈಗ ನಾವು ಇಳುವರಿ ಅಂತ ಅಂದ್ರೆ ಕಟ್ಟಿ ಮಾರ್ತಾರೆ ನಮ್ಮ ಕಡೆ ಹೆಚ್ಚಾಗಿ. ತೂಕದ ಲೆಕ್ಕ ಏನು ಕೊಡಕ್ ಹೋಗಲ್ಲ. ಕಟ್ಟಿ ಮಾರೋದ್ರಿಂದ ಅವರಿಗೆ ಒಂದು ಅರ್ಧ ಎಕರೆಗೆಲ್ಲ ಹೇಳುವಾಗ 1,10,000 ಹತ್ರ ಖರ್ಚು ಬಂದಿರುತ್ತೆ ಸಾಮಾನ್ಯವಾಗಿ. ಅದ್ರ ಮೇಲೆ ಆದಾಯ ಮಾಡಬೇಕು ಅಂದ್ರೆ ಒಂದು 4-5 ಲಕ್ಷ ಆದಾಯ ಆದ್ರೆ ಒಂದು 2.5 ಲಕ್ಷ ಖರ್ಚಿಗೆ ಹೋಗುತ್ತೆ, 2.5 ಲಕ್ಷ ಮಿಕ್ಕುತ್ತೆ. ಈಗ ಕಟ್ಟ ಅಂತವ್ರು ಜಾಸ್ತಿ ಇದಾರ ಊರಿನಲ್ಲಿ? ಹೌದು, ಪ್ರತಿ ಮನೆಯವರು ಅವ್ರವ್ರ ಮನೆಯವರು ಅವರೇ ಹೂ ಕುಯ್ದು ಅವರೇ ಕಟ್ಕೊಳ್ಳೋ ಪ್ರವೃತ್ತಿ ಇದೆ ನಮ್ಮೂರಲ್ಲಿ. ಸಾಮಾನ್ಯವಾಗಿ ಹೂವನ್ನ ಕುಯ್ಯೋ ಅಂತದ್ದು ಯಾವ ಟೈಮಲ್ಲಿ ಕುಯ್ತಾರೆ? ಸಾಮಾನ್ಯವಾಗಿ ಹಬ್ಬಗಳು ಆಚರಣೆ, ಈಗ ಶ್ರಾವಣ ಶುರುವಾಯಿತು, ಶ್ರಾವಣದಿಂದ ಶುರುವಾಗುತ್ತೆ. ಮತ್ತೆ ದೀಪಾವಳಿ ಹಬ್ಬದವರೆಗೂ ಹಂತವಾಗಿ ಕುಯ್ತಾ ಇರ್ತಾರೆ. ಹಬ್ಬಗಳಿಗೆ ತಕ್ಕನಾಗಿ ನಾವು ಗಿಡ ನಾಟಿ ಮಾಡಿರ್ತೀವಿ. ಬಂದಾಗ ಹಂತವಾಗಿ ಕೊಯ್ಲು ಮಾಡ್ತೀವಿ. ಬೆಳಗ್ಗೆ ಹೊತ್ತು ಕುಯ್ಯೋ ಅಂತದ್ದು ಒಳ್ಳೇದು ಅಥವಾ ಸಂಜೆ ಹೊತ್ತು ಕುಯ್ಬೇಕು? ಹೂವೆಲ್ಲ ಆಲ್ಮೋಸ್ಟ್ ನಾವು ಬೆಳಗ್ಗೆ ಟೈಮೇ ಕುಯ್ತೀವಿ. ಬೆಳಗ್ಗೆ ಟೈಮೇ ಕುಯ್ದು ಒಂದು 12 ಗಂಟೆವರೆಗೆ ಹೂ ಕುಯ್ದು 12 ಗಂಟೆ ನಂತರ ಸಂಜೆವರೆಗೂ ಹೂ ಕಟ್ಟಿ ಸಂಜೆ ನಾವು ಮಾರ್ಕೆಟಿಗೆ ತಗೋಗೋಕ್ಕೆ ವ್ಯವಸ್ಥೆನ ರೆಡಿ ಮಾಡ್ಕೊಳ್ತೀವಿ. ಒಬ್ಬರು ಒಂದು ದಿವಸದಲ್ಲಿ ಎಷ್ಟು ಮಾರು ಹೂವನ್ನ ಕಟ್ಬೋದು? ಅದು ಒಬ್ಬೊಬ್ರು ಒಂದೊಂಥರ. ಒಬ್ರು 50 ಮಾರು ಕಟ್ತಾರೆ, ಒಬ್ರು ಒಂದು 20 ಮಾರನೇ ಕಟ್ತಾರೆ. ಆ ಥರ ಒಬ್ಬ ಅತಿ ಹೆಚ್ಚು ಅಂದ್ರೆ ಒಂದು 100 ಮಾರು ಬರೀ ಅದೇ ಕೆಲ್ಸಕ್ಕೆ ಕೂತ್ರೆ, ಹೂ ಕಟ್ಟೋದಕ್ಕೆ ಕೂತ್ರೆ, ಕುಯ್ದಲೆ ಹೂನೇ ಕಟ್ತಾ ಕೂತ್ರೆ ಒಂದು 100 ಮಾರವರೆಗೂ ಕಟ್ತಾರೆ. ಒಬ್ಬೊಬ್ರು 100 ಮಾರವರೆಗೂ ಕಟ್ಬೋದು ಒಬ್ರು? ಕಟ್ತಾರೆ. ಅಂತಂದ್ರೆ ಇಲ್ಲಿ ಕಟ್ಟಿ ಹೆಚ್ಚು ಅಭ್ಯಾಸ ಆಗಿರೋದ್ರಿಂದ ಬಾರಿ ವೇಗವಾಗಿ ಕಟ್ತಾ ಹೋಗ್ತಾರೆ ಅಂತ. ಹೌದು 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 ಹೌದು. ಈಗ ಕಟ್ಟೋದಕ್ಕೆ ಅಂತಲೇ ಏನಾದ್ರೂ ನೀವು ಕೆಲಸಕ್ಕೆ ಕರೆಯೋ ಅಂತದ್ದಿದ್ಯಾ? ಹೆಚ್ಚು ಹೂ ಬಂದಾಗ ಈಗ ನಮಗೆ ಹಬ್ಬಕ್ಕೆ ಗೌರಿ ಗಣೇಶ ಹಬ್ಬ, ವರಮಲಕ್ಷ್ಮಿ ಹಬ್ಬ, ಈ ಟೈಮ್ ಹೆಚ್ಚು ಹೂ ಬೇಕಾಗುತ್ತೆ. ಮಾರ್ಕೆಟಿಗೆ ತಗೋಗ್ಬಿಡುತ್ತೆ. ನಾವು ಹೆಚ್ಚು ಹೂ ಬಂದಿರುತ್ತೆ ನಮ್ಮ ಮನೆಯಲ್ಲಿ ಹೂ. ಆ ಟೈಮಲ್ಲಿ ಹೊರಗಡೆಯಿಂದ ಜನ ಕರೆಸಿ ಕುಯ್ಸಿ ಕಟ್ಟೋದು ಎಲ್ಲ ಮಾಡ್ತೀವಿ. ಈಗ ಸಾಮಾನ್ಯವಾಗಿ ಈಗ ಹೂವನ್ನ ಕುಯ್ಲಿಕ್ಕೆ ಕಟ್ಲಿಕ್ಕೆ ಎಲ್ಲ ಎರಡಕ್ಕೂ ಕೂಡ ಕೃಷಿ ಕಾರ್ಮಿಕರು ಬೇಕಾಗ್ತಾರಲ್ವಾ? ಬೇಕಾಗುತ್ತೆ ಕೃಷಿ ಕಾರ್ಮಿಕರು. ಅವ್ರಿಗೆಲ್ಲ ಹೇಗೆ ಕೊಡ್ತೀರಾ ಅಂತ? ಇಷ್ಟು ಹೂ ಕುಯ್ದ್ರೆ ಇಷ್ಟು ಅಂತ ಕೊಡ್ತೀರಾ ಅಥವಾ ದಿನಗೂಲಿಯಲ್ಲಿ ಕೊಡ್ತೀರಾ ಅಥವಾ ಇಷ್ಟು ಮಾರ್ಕ್ ಕಟ್ಟಿದ್ರೆ ಇಷ್ಟು ದುಡ್ಡು ಅಂತ ಕೊಡ್ತೀರಾ? ಹೇಗೆ ಅದು? ಮಾರು ಕಟ್ಟೋರು ಮನೆಯಲ್ಲಿ ಸಪ್ರೇಟ್ ಇರ್ತಾರಲ್ಲ, ಅವರಿಗೆ ಹೂ ಹಾಕಿದ್ರೆ ಮಾರ್ ಲೆಕ್ಕನೂ ಕೊಡ್ಬೇಕಾಗುತ್ತೆ. ಇಲ್ಲ ನಾವು ಬೆಳಗ್ಗೆ ಟೈಮೇ ಕೆಲ್ಸಕ್ಕೆ ಕರ್ಕಂದ್ರೆ 12 ಗಂಟೆವರೆಗೂ ಹೂ ಕುಯ್ತಾರೆ. ಮತ್ತೆ 12 ಗಂಟೆ ನಂತರ ಸಂಜೆ 6 ಗಂಟೆವರೆಗೂ ಹೂ ಕಟ್ತಾರೆ. ಸಾಮಾನ್ಯವಾಗಿ ಒಂದು ಕೊಯ್ಲು ಮಾಡಿದ್ರೆ ಒಂದು 5ರಿಂದ 10 ಗುಂಟೆ ಹಾಕೊಂಡ್ರೆ ಎಷ್ಟು ಮಾರು ಹೂ ಸಿಗ್ಬೋದು? 5ರಿಂದ 10 ಗುಂಟೆಯಲ್ಲಿ ಸಿಗುತ್ತೆ. ಒಂದು ಕುಯ್ಲಿಗೆ ಒಂದು 250-300 ಮಾರು ಈ ತರ ಎಲ್ಲ ಸಿಗುತ್ತೆ. 250-300 ಮಾರವರೆಗೂ ಕೂಡ ಸಿಗುತ್ತೆ. ಈಗ ಹೂವನ್ನ ಬಿಡಿಯಾಗಿ ಮಾರೋದಕ್ಕೂ ಕಟ್ಟಿ ಮಾರೋದಕ್ಕೂ ಏನು ವ್ಯತ್ಯಾಸ, ಮತ್ತೆ ಎಷ್ಟರ ಮಟ್ಟಿಗೆ ಲಾಭದಲ್ಲಿ ವ್ಯತ್ಯಾಸ ಉಂಟಾಗುತ್ತೆ? ಕಟ್ಟಿ ಮಾರೋದ್ರಿಂದ ಲಾಭ ಜಾಸ್ತಿ ಇರುತ್ತೆ. ಬಿಡಿ ಹೂವಿನಲ್ಲಿ ಲಾಭ ಒಂದು ಸ್ವಲ್ಪ ಕಮ್ಮಿನೇ. ಕಟ್ಟಿ ಮಾರೋದ್ರಿಂದ ರೇಟ್ಗಳು ಸಿಗುತ್ತೆ. ಈಗ ಹೊರಗಡೆ ಎಲ್ಲ ಕಟ್ಟಿದ ಹೂನೇ ಜಾಸ್ತಿ ತಗೊಳ್ಳೋದು. ಯಾರೇ ಮಾರ್ಕೆಟಲ್ಲಿ ಕಟ್ಟಿದ ಹೂನೇ ತಗೊಂಡು ಡೈರೆಕ್ಟ್ ದೇವಸ್ಥಾನಗಳಿಗೋ ಮನೆ ಫೋಟೋಕ್ಕೆ ಬೆಳೆಸೋದಕ್ಕೆ ಎಲ್ಲದಕ್ಕೂ ಕಟ್ಟಿದ ಹೂನೇ ಜಾಸ್ತಿ ತಗೊಳ್ತಾರೆ. ಬಿಡಿ ಹೂವು ಮತ್ತೆ ಮಾರ್ಕೆಟಿಗೆ ಹಾಕಿ ಅವರು ಬೇರೆ ಇನ್ನೊಬ್ರು ಯಾರು ಬೇರೆಯವ್ರ ಜೊತೆ ಕಟ್ಟಿಸಿ ಅವರನ್ನು ಕಟ್ಟಿಸಿ ವ್ಯಾಪಾರ ಮಾಡೋದು. ಹಾಗಾಗಿ ಕಟ್ಟಿದ ಹೂವಿಗೆ ಮಾರ್ಕೆಟಲ್ಲಿ ಹೆಚ್ಚಿನ ಬೆಲೆ ಇರೋದ್ರಿಂದ ನಾವು ಕಟ್ಟಿ ತಗೋ ಹೋಗ್ತೀವಿ. ಈಗ ಕಟ್ಟಿದಂತ ಹೂವನ್ನ ಮಾರ್ಲೆಕ್ಕದಲ್ಲೇ ಖರೀದಿ ಮಾಡ್ತಾರ ಹೇಗೆ?
ಮಾರ್ಲೆಕ್ಕದಲ್ಲೇ ಖರೀದಿ ಮಾಡ್ತಾರೆ. ಮಾರ್ಲೆಕ್ಕದಲ್ಲೇ ಖರೀದಿ ಮಾಡ್ತಾರೆ. ಮತ್ತೆ ಟೋಟಲ್ ಒಂದು 30 ಮಾರು 40 ಮಾರನ್ನ ಒಂದು ಗುಡ್ಡೆ ಮಾಡಿರ್ತಾರೆ. ಅದನ್ನು ಒಟ್ಟಿಗೆ ವ್ಯಾಪಾರ ಅವರು ಅಂದಾಜು ಮಾಡ್ತಾರೆ, ಒಂದು 30 ಮಾರು ಇದೆ 40 ಮಾರು ಇದೆ ಅಂತ. ಆ ಅಂದಾಜು ಮೇಲೆ ಆ ಗುಡ್ಡೆನೇ ವ್ಯಾಪಾರ ಮಾಡ್ಕೊಳ್ತಾರೆ. ಆ ಥರ. ಈಗ ಹೂ ಕಟ್ಟಲಿಲ್ಲ ಅಂತ ಅಂದ್ರೆ ತೂಕದಲ್ಲಿ ಮಾರಾಟ ಮಾಡ್ಬೇಕಾ ಹೆಂಗೆ? ಕಟ್ನಿಲ್ಲ ಅಂದ್ರೆ ತೂಕದಲ್ಲೇ ಮಾರಾಟ ಮಾಡಬೇಕಾಗುತ್ತೆ. ಅದು ಮಾರುಕಟ್ಟೆ ಎಲ್ಲ ನಮಗೆ ಬೆಂಗಳೂರಿಗೆ ಹೋಗ್ಬೇಕಾಗುತ್ತೆ. ಮಾರ್ಕೆಟೆಗೆ ಬಿಡಿ ಹೂ ಮಾರುಕಟ್ಟೆ ಮಾಡೋದಾದ್ರೆ ತುಂಬಾ ದೂರ ಇದೆ. ಹಾಗಾಗಿ ಮಾರುಕಟ್ಟೆಗೆ ನಾವು ಹೆಚ್ಚು ಅವಲಂಬ ಆಗಿರೋದು ಹೂ ಕಟ್ಟಿ ತಗೋಗ್ತೀವಿ. ಈ ಕಟ್ಟಿದಂತ ಹೂ ಇರುತ್ತಲ್ಲ, ಅದನ್ನ ಸಾಮಾನ್ಯವಾಗಿ ಎಲ್ಲಿ ಮಾರುಕಟ್ಟೆ ಮಾಡ್ತೀರಾ ನೀವು? ಕಟ್ಟಿದಂಥ ಹೂನ ನಾವು ಹಬ್ಬಕ್ಕೆ ಅನುಗುಣವಾಗಿ ಬೆಂಗಳೂರು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೋಗ್ತೀವಿ. ಅದಾದ ನಂತರ ಗೌರಿ ಗಣೇಶ ಹಬ್ಬಕ್ಕೆ ಬೆಂಗಳೂರಿಗೆ ಹೋಗ್ತೀವಿ. ಮತ್ತೆ ಗಣೇಶ ಹಬ್ಬದಲ್ಲಿ ಮಂಗಳೂರಿಗೂ ಹೋಗ್ತೀವಿ. ನಾಗರ ಪಂಚಮಿ ಟೈಮಲ್ಲಿ ಮಂಗಳೂರಿಗೆ ಹೋಗ್ತೀವಿ. ಓಣಂ ಹಬ್ಬ ಬಂದಾಗ ಕೇರಳಕ್ಕೂ ಹೋಗ್ತೀವಿ. ಹೀಗಾಗಿ ಆ ಅನುಗುಣಕ್ಕಾಗಿ ಯಾವುದು ವರಮಹಾಲಕ್ಷ್ಮಿ ಹಬ್ಬ ಯಾಕೆ ಬೆಂಗಳೂರಲ್ಲಿ ಮಾಡ್ತಾರೆ, ಗಣೇಶ ಹಬ್ಬ ಇಲ್ಲಿ ಮಂಗಳೂರಲ್ಲಿ ಮಾಡ್ತಾರೆ, ಓಣಂನ ಕೇರಳದಲ್ಲಿ ಮಾಡ್ತಾರೆ, ಎಲ್ಲಿ ಇರುತ್ತೆ ಅಲ್ಲಿಗೆ ಹೋಗಿ ನಾವು ಮಾರಾಟ ಮಾಡ್ಕೊಂಡು ಬರ್ತೀವಿ. ಮೊದಲಿಂದಲೂ ಕೂಡ ಹಿಂಗೆ ಬೇರೆ ಬೇರೆ ಕಡೆಗೆ ಹೋಗೋ ಅಂತ ಪ್ರತೀತಿ ಇದೆ ಅಲ್ವಾ? ಇದೆ ಇದೆ ಇದೆ. ತುಂಬಾ ದಿನದಿಂದ ನಮ್ಮ ತಂದೆ ಕಾಲದಿಂದನೂ ನಮ್ಮ ತಾತನವ್ರ ಕಾಲದಲ್ಲೂ ಹೋಗ್ತಾ ಇದ್ರು. ಹೊರಗಡೆ ಹೋದಾಗ ಹೇಗಿರುತ್ತೆ ಅನುಭವಗಳು? ಅನುಭವ ಅಂದ್ರೆ ಫಸ್ಟ್ ಎಲ್ಲ ಅವರು ನಮ್ಮ ತಂದೆ ಅವರು ಅನುಭವ ಕೊಟ್ಟಿದ್ರಲ್ಲ, ಅದೇ ಅನುಭವದಲ್ಲಿ ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಒಂದೊಂದು ಟೈಮು ರೇಟ್ ಇರುತ್ತೆ, ಒಂದೊಂದು ಟೈಮು ರೇಟ್ ಡೌನ್ ಇರುತ್ತೆ. ಆಗ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ನಾವು ಎಲ್ಲದಕ್ಕೂ ಹೊಂದಾಣಿಕೆ ಮಾಡ್ಕೊಂಡು ಹೋಗಿ ಬರ್ಬೇಕಾಗುತ್ತೆ. ಹೌದು ಹೌದು. ಈಗ ಕೇರಳದಂತ ಭಾಗಕ್ಕೆಲ್ಲ ಹೋದಾಗ ನಿಮಗೆ ಭಾಷೆ ಸಮಸ್ಯೆ ಆಗೋದಿಲ್ವಾ? ಭಾಷೆ ಸಮಸ್ಯೆ ಆಗುತ್ತೆ. ಅಂದ್ರೆ ನಮ್ಮ ಕರ್ನಾಟಕದ ಗಡಿ ಭಾಗದಲ್ಲೇ ನಾವು ಹೆಚ್ಚು ವ್ಯಾಪಾರ ಮಾಡೋದು. ಅಲ್ಲಿ ಅಲ್ಪ ಸ್ವಲ್ಪ ಕನ್ನಡನ ತಿಳಿದಿರ್ತಾರೆ ಅವರು. ಈಗ ಹೇಗೆ ಕೇರಳ ಅಂದ್ರೆ ಮಲಯಾಳಿಯಮ್ಮ, ಅಲ್ಲಿಂದ ನಮ್ಮ ಕರ್ನಾಟಕಕ್ಕೆ ಬರ್ತಾರೆ. ಕರ್ನಾಟಕ ಅಂದ್ರೆ ಮಡಿಕೇರಿಗೆ ಬರ್ತಾರೆ, ಹಾಸನಕ್ಕೆ ಬರ್ತಾರೆ, ಈಚೆ ಬರ್ತಾರಲ್ಲ, ಇಲ್ಲಿ ಒಂದು ಸ್ವಲ್ಪ ಅವ್ರ ಭಾಷೆ ಅಲ್ಪ ಸ್ವಲ್ಪ ನಮಗೂ ಅರ್ಥ ಆಗುತ್ತೆ. ನಮ್ಮ ಕನ್ನಡ ಭಾಷೆ ಅವರಿಗೂ ಅರ್ಥ ಆಗುತ್ತೆ, ಅವ್ರ ಭಾಷೆ ನಮಗೂ ಅಲ್ಪ ಸ್ವಲ್ಪ ಅರ್ಥ ಆಗುತ್ತೆ. ಹಾಗಾಗಿ ಏನು ಸಮಸ್ಯೆ ಇಲ್ಲ. ಸಮಸ್ಯೆ ಏನಿಲ್ಲ. ಈಗ ಓಣಂ ಸಂದರ್ಭದಲ್ಲಿ ಮಾತ್ರ ಕೇರಳಕ್ಕೆ ಹೋಗ್ತಿರಲ್ವಾ? ಹೌದು, ಓಣಂ ಸಂದರ್ಭದಲ್ಲಿ ಮಾತ್ರ ಕೇಳಕ್ ಹೋಗೋದು, ಬಾಕಿ ಅಂತ ಯಾವಾಗ್ಲೂ ಹೋಗಲ್ಲ ಅಲ್ಲಿಗೆ. ಈಗ ಬೇರೆ ಕೃಷಿ ಉತ್ಪನ್ನಗಳಿಗೆ ಸ್ವಲ್ಪ ಮಧ್ಯವರ್ತಿಗಳ ಹಾವಳಿ ಜಾಸ್ತಿ, ಈ ಹೂವಿನ ಬೆಳೆಗೆ ಆ ಥರದ್ದಿಲ್ಲ ಅಲ್ವಾ? ಮಧ್ಯವರ್ತಿಗಳ ಹಾವಳಿ ಹೂವಿನ ವ್ಯಾಪಾರಕ್ಕೆ ಕಮ್ಮಿ ಇದೆ. ಬೇರೆ ಕೃಷಿ ಬಗ್ಗೆ ಅಂದ್ರೆ ಆಲೂಗೆಡ್ಡೆ ಆ ಬೆಳೆಗೆ ಮಧ್ಯವರ್ತಿಗಳು ಇರ್ತಾರೆ, ಶುಂಠಿಗೆ ಮಧ್ಯವರ್ತಿಗಳು ಇರ್ತಾರೆ. ಆದ್ರೆ ಹೂವಿಂದಕ್ಕೆ ಆತರ ಸ್ಟಾಕ್ ಮಾಡಕ್ ಆಗಲ್ಲ. ಒಂದಿನ 50 ಹೂವನ್ನ ನಾಳೆ ಸಂಜೆ ಒಳಗೆ ಸೇಲ್ ಆಗ್ಬೇಕದು, ಒಂದ್ ಕಡೆ ಕೂಡಿಡಕ್ ಆಗಲ್ಲ. ಹಾಗಾಗಿ ಮಧ್ಯವರ್ತಿಗಳು ಅದ್ರ ಮೇಲೆ ಬಂಡವಾಳ ಹಾಕಕ್ಕೆ ಸ್ವಲ್ಪ ಹಿಂಜಿಡಿತಾರೆ. ಆಗ ಮಧ್ಯವರ್ತಿಗಳು ಕಮ್ಮಿ ಇದಕ್ಕೆ. ಹಂಗಾಗಿ ನಿಮಗೆ ಮಧ್ಯವರ್ತಿಗಳ ಹಾವಳಿ ಇಲ್ಲ. ಹೌದು, ಇದಕ್ಕೆ ಹೂವಿನದಕ್ಕೆ ಮಧ್ಯವರ್ತಿಗಳ ಹಾವಳಿ ಇಲ್ಲ. ಅಂದ್ರೆ ನೀವೇನ್ ಬೆಳಿತೀರೋ ಅದನ್ನ ನೇರವಾಗಿ ತಗೊಂಡೋಗಿ ಮಾರಾಟ ಮಾಡ್ತೀರಾ. ಈಗ ಮಾರಾಟ ಮಾಡೋ ಅಂತ ಸಂದರ್ಭದಲ್ಲಿ ನೀವು ಒಂಥರ ಒಂದೇ ರೀತಿ ಒಂದೇ ಹೆಚ್ಚು ಪ್ರಮಾಣದಲ್ಲಿ ಮಾರಾಟ ಮಾಡೋದ್ರಿಂದ ನಿಮಗೆ ಎಷ್ಟು ಸಿಗುತ್ತೆ ಮಾರಿಗೆ? ನಮಗೆ ಒಂದೊಂದು ಟೈಮು ಒಂದೊಂದು ಥರ ಇರುತ್ತೆ. ವರಮಹಾಲಕ್ಷ್ಮಿ ಹಬ್ಬದಲ್ಲೆಲ್ಲ 100 ರೂಪಾಯಿ ಇರುತ್ತೆ, 150 ರೂಪಾಯಿನೂ ಇರುತ್ತೆ. ಆಗ ನಮಗೆ ಲಾಭ ಸಿಗುತ್ತೆ. ಒಂದೊಂದು ಟೈಮು 20 ರೂಪಾಯಿ 10 ರೂಪಾಯಿ ಬಂದ್ಬಿಡುತ್ತೆ. ಆಗ ನಾವು ಖರ್ಚು ಮಾಡಿದ್ದು ಮತ್ತೆ ಕುಯ್ದು ಕಟ್ಟಿದ್ದು ನಮಗೆ ದುಡ್ಡು ಸಿಗಲ್ಲ. ಆ ಥರನೂ ಆಗಿದೆ. ಈಗ ನೀವು ಮಾರಾಟ ಮಾಡೋದಕ್ಕೂ ಮತ್ತೆ ಮಾರ್ಕೆಟ್ನಲ್ಲಿ ಇರೋಂಥ ಬೆಲೆಗೂ ಸಾಮಾನ್ಯವಾಗಿ ಎಷ್ಟು ವ್ಯತ್ಯಾಸ ಇರುತ್ತೆ? ನಾವು ಮಾರಾಟ ಮಾಡೋದಕ್ಕೂ ಮಾರ್ಕೆಟಿಗೂ ಸಮನಾದ ಬೆಲೆನೇ ಇರುತ್ತೆ. ಮಾರ್ಕೆಟಿಗೆ ಏನು ಅಂತ ವ್ಯತ್ಯಾಸ ಏನಿರಲ್ಲ. ನಾವೇ ಹೋಗ್ತಿರೋದ್ರಿಂದ ಮಾರ್ಕೆಟಿಗೆ ನಮ್ಮ ಎದುರುಗಡೆನೆ ವ್ಯಾಪಾರ ಮಾಡೋದ್ರಿಂದ ಆ ಥರ ಏನು ವ್ಯತ್ಯಾಸ ಏನು ಬರಲ್ಲ. ತುಂಬಾ ವ್ಯತ್ಯಾಸ ಇರೋದಿಲ್ಲ, ಸ್ವಲ್ಪ ಲಾಭಾಂಶ ಇಟ್ಕೊಂಡು ಮಾರಾಟ ಮಾಡ್ತಾರೆ. ಹೌದು, ಅದು ಮಾರ್ಕೆಟಲ್ಲಿ ಏನು 8% ಬೆಂಗಳೂರಲ್ಲಿ ಕಮಿಷನ್ ತಗೊಳ್ತಾರೆ. ನಮ್ಮ ಹತ್ರನೇ ಡೈರೆಕ್ಟ್ ವ್ಯಾಪಾರ ಮಾಡಿಸ್ತಾರೆ ಪಾರ್ಟಿಗಳಿಗೆ, ಒಂದು 8% ಕಮಿಷನ್ ತಗೊಳ್ತಾರೆ. ಅಷ್ಟು ಬಿಟ್ರೆ ಬೇರೆ ಏನು ವ್ಯತ್ಯಾಸ ಇರಲ್ಲ. ಸಾಮಾನ್ಯವಾಗಿ ಇಲ್ಲಿ ಹೂ ಬೆಳ್ತಕ್ಕಂಥವ್ರು ಎಲ್ಲರೂ ಕೂಡ ಅಲ್ಲಿಗೆ ತಗೊಂಡೋಗಿ ಮಾರಾಟ ಮಾಡೋ ಅಂಥದ್ದು ಇದೆ ಅಲ್ವಾ? ಹೌದು ಹೌದು, ಪ್ರತಿಯೊಬ್ಬರೂ ತಗೋಗಿ ವ್ಯಾಪಾರ ಮಾಡಿ ಅವರೇ ಓನಾಗಿ ನಿಂತು ವ್ಯಾಪಾರ ಮಾಡ್ಕೊಂಡು ಬರ್ತಾರೆ. ಈ ಹೂವಿನ ಬೆಳೆನಲ್ಲಿ ಬೇರೆ ಬೆಳೆಗಳಿಗಿದ್ದಂಗೆ ಇಲ್ಲೂ ಕೂಡ ಒಂದಷ್ಟು ರೋಗ ಮತ್ತು ಕೀಟಗಳ ಸಮಸ್ಯೆ ಇರುತ್ತೆ. ಸಾಮಾನ್ಯವಾಗಿ ಏನೆಲ್ಲ ರೋಗ ಬಾಧೆ ಬರುತ್ತೆ, ಅದಕ್ಕೆ ಏನ್ ಮಾಡ್ತೀರಾ ಬಂದಾಗ? ಇತ್ತೀಚೆಗಂತೂ ಈಗ 1-2 ವರ್ಷದಿಂದ ತುಂಬಾ ರೋಗ ಬಾಧೆ ಹೂವಿನ ಗಿಡಕ್ಕೆ. ಸೆಂಟೆಲ್ಲೋ ಅಂತ ಇದೆ, ವಿಲ್ಟ್ ಅಂತ ಬರುತ್ತೆ. ಅದು ತುಂಬಾ ಬೇರು ಕೊಳೆ ಬಂದು ಸಾಯೋದು. ಒಂದು ಗಿಡ ಪರಿಪೂರ್ಣವಾಗಿ ಬೆಳೆದು ಹೂ ಬರೋ ಹಂತದಲ್ಲಿ ಅರ್ಧ ಭಾಗ ಸತ್ತೋಗ್ಬಿಡುತ್ತೆ. ಮತ್ತೆ ಹಂಗೆ ಕಂಟಿನ್ಯೂ ಆಯ್ತಾ ಪೂರ್ತಿ ಸತ್ತೋಗ್ಬಿಡುತ್ತೆ. ಅದೊಂದು ತುಂಬಾ ಕಾಯಿಲೆ ಈಗ ಇತ್ತೀಚೆಗೆ ದಿನಗಳಲ್ಲಿ ಜಾಸ್ತಿ ಆಗಿದೆ. ಅದು ಹೆಚ್ಚಾಗಿದೆ. ಈ ವರ್ಷದಿಂದ ಸ್ವಲ್ಪ ಜಾಸ್ತಿನೇ ಆಗಿದೆ ಅಲ್ವಾ? ಈ ವರ್ಷದಿಂದ ತುಂಬಾ ಅದು ಕಾಯಿಲೆ ತುಂಬಾ ಜಾಸ್ತಿ ಇದೆ. ಅದು ಏನ್ ಸಮಸ್ಯೆ ಅದು?
ಅದು ಬೇರಿನ ಸಮಸ್ಯೆ ಅಂತ ಹೇಳ್ತಾರೆ, ಅಲ್ಲಿ ಸುಸಿ ಮಾಡ್ತಾರಲ್ಲ ನರ್ಸರಿದು, ಆ ಸಮಸ್ಯೆ ಹೇಳ್ತಾರೆ. ಮತ್ತೆ ನಾವು ಪ್ರತಿ ವರ್ಷ ಬೆಳೆದ ಜಾಗದಲ್ಲಿ, ನಮ್ದು ಜಾಗ ಚಿಕ್ಕದಿರೋದ್ರಿಂದ ಪ್ರತಿ ವರ್ಷ ಬೆಳೆ ಮಾಡಿದ ಜಾಗದಲ್ಲೇ ಬೆಳೆ ಮಾಡ್ತಾ ಇರ್ತೀವಿ. ಆ ಭೂಮಿದು ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ ಯಾರೋ ತೋಟಗಾರಿಕೆ ಇಲಾಖೆಯರು. ನೀವು ಪ್ರತಿ ವರ್ಷ ಮಾಡಿದ ಜಾಗದಲ್ಲೇ ಬೆಳೆದ ಜಾಗದಲ್ಲೇ ಬೆಳಿತೀರಲ್ಲ, ಹಾಗಾಗಿ ಈ ತರ ಆಗುತ್ತೆ ಅಂತಲೂ ಹೇಳಿದ್ರು ಅವರು. ಇಲ್ಲಿ ಹೂವಿನ ಬೆಳೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬೆಳೆ ಬದಲಾವಣೆ ಮಾಡಕ್ಕೆ ಅವಕಾಶಗಳಿಲ್ವಾ? ಬೆಳೆ ಬದಲಾವಣೆ ಅಂದ್ರೆ ಅರ್ಥ ಅಂದ್ರೆ ಈಗ ಮುಂಗಾರು ಅಥವಾ ಒಂದು ಹಂತದಲ್ಲಿ ನೀವು ಒಂದು 6 ತಿಂಗಳು ಹೂ ಬೆಳ್ಕೊಂಡು ಇನ್ನು 6 ತಿಂಗಳು ಬೇರೆ ಬೆಳೆ ಮಾಡ್ಲಿಕ್ಕೆ ಅವಕಾಶ ಇರೋದಿಲ್ವಾ? ಮಾಡ್ತೀವಲ್ಲ ಆ ಥರ. ಈಗ ಒಂದು 6 ತಿಂಗಳು ಹೂ ಮುಗಿದ ನಂತರ ಮತ್ತೆ ಬೇರೆ ಸಾಂಬಾರ್ ಸೊಪ್ಪು, ತರಕಾರಿ ಬೆಳೆಗಳನ್ನು ಬೆಳಿತೀವಿ ನಾವು ನಮ್ಮೂರಲ್ಲಿ. ಹೀಗೆ ಬೆಳೆ ಬದಲಾವಣೆ ಮಾಡೋದ್ರಿಂದ ಯಾವ ರೋಗಾಣು ನಮಗೆ ಬಂದು ಕಾಟ ಕೊಡ್ತಾ ಇರುತ್ತೋ ಅದು ಸ್ವಲ್ಪ ಹೋಗ್ಲಿಕ್ಕೆ ಸಾಧ್ಯತೆ ಇರುತ್ತೆ. ಹೌದು, ನೀವು ಹೇಳಿದ್ ಕರೆಕ್ಟು. ಆದ್ರೆ ಅದು ಏನಂತ ಗೊತ್ತಿಲ್ಲ, ಪುನಃ ಪುನಃ ಕಾಯಿಲೆ ಜಾಸ್ತಿ ಆಗ್ತಾನೆ ಇದೆ ಈಗ ಇತ್ತೀಚಿನ ದಿನದಲ್ಲಿ ಮಾತ್ರ. ಮುಂಚೆ ಏನು ಇರ್ತಿಲ್ಲ. ಈಗ ಒಂದು 2 ವರ್ಷದಿಂದ, ಕಳೆದ ವರ್ಷ ಈ ವರ್ಷನೇ ಜಾಸ್ತಿ ಕಾಯಿಲೆ ಶುರುವಾಗಿರೋದು ಅದಕ್ಕೆ. ಇಲ್ಲಿ ಹೂವನ್ನ ಬೆಳೆದಂತ ಜಾಗದಲ್ಲೇ ಮತ್ತೆ ವರ್ಷನೂ ಕೂಡ ಬೆಳೆಯುವಂತ ಪ್ರತೀತಿ ಇದೆಯಾ? ಹೌದು, ಜಾಗ ಚಿಕ್ಕದಿದೆ, 10 ಕುಂಟೆ 15 ಕುಂಟೆ ಈ ತರ ಇದೆ ಎಲ್ಲ ರೈತರುಗಳಿಗೆ. ಅವರು ಬೇರೆ ದಾರಿನೇ ಇಲ್ಲ, ಹೂ ಬೆಳಿಬೇಕು, ಒಂದ್ ಸ್ವಲ್ಪ ಅಲ್ಪ ಸ್ವಲ್ಪ ಆದಾಯ ಸಿಗದೆ ಹೂವಲ್ಲಿ ಜಾಗ ಇಲ್ಲ, ಅವರು ಅದೇ ಜಾಗದಲ್ಲಿ ಹಾಕಿದ ಜಾಗಕ್ಕೆ ಹಾಕ್ಬೇಕಾಗುತ್ತೆ. ಈ ಭತ್ತ, ರಾಗಿ ಮತ್ತೆ ಬೇರೆ ಬೇರೆ ತರದ ಬೆಳೆ ಬೆಳೆಯೋದಕ್ಕಿಂತ ಈ ಹೂವಿನ ಬೆಳೆ ಬೆಳೆಯೋದ್ರಿಂದ ಏನ್ ಅನುಕೂಲ ಅಂತೀರ? ಭತ್ತ, ರಾಗಿ, ಬೇರೆ ಬೆಳೆ ಬೆಳೆಯೋದಕ್ಕೆ ಜಾಗ ವಿಸ್ತೀರ್ಣ ಅಗಲ ಜಾಸ್ತಿ ಇದ್ರೆ ಬೆಳೆ ಮಾಡ್ಬೋದು. ಆ ಥರ ಮಾಡಲಿಕ್ಕೆ ಈಗ ಒಂದು 10 ಗುಂಟೆ 20 ಗುಂಟೆ ಅರ್ಧ ಎಕರೆ ಇರುತ್ತೆ, ಅದರಲ್ಲಿ ನಾವು ಎಷ್ಟು ಅಂತ ಭತ್ತ ಬೆಳೆಯೋದು, ಅದರಲ್ಲಿ ಆದಾಯ ಎಷ್ಟು ಸಿಗುತ್ತೆ ನಮಗೆ, ಅದನ್ನ ಯೋಚನೆ ಮಾಡಿ ನಾವು ಯಾವ್ದು ಆದಾಯದ ಬೆಳೆ ಇರುತ್ತೆ ಅದನ್ನ ಮಾಡ್ತಾ ಹೋಗ್ತೀವಿ. ಆದಾಯದ ಬೆಳೆ ಅಂದ್ರೆ ಹೂವೇ ನಮಗೆ ಗೊತ್ತಿರೋದು, ಹಿಂದಿನಿಂದ ಬಂದಿರೋದು ನಾವು ಹೂವಿಂದನೇ. ಹಾಗಾಗಿ ಅದರಲ್ಲಿ ಹೂವಿನೇ ಹೆಚ್ಚಾಗಿ ನಾವು ಅಳವಡಿಸ್ಕೊಳ್ತೀವಿ. ಇದು ಎಷ್ಟು ದಿವಸಕ್ಕೊಂದು ಕೊಯ್ಲು ಮಾಡ್ಬೇಕಾಗತ್ತೆ ಹೂವನ್ನ? ಹೂ ಬಂದ ನಂತರ ಪ್ರತಿ ವಾರಕ್ಕೊಂದ್ಸಲ, 7 ದಿನಕ್ಕೊಂದ್ಸಲ ಕೊಯ್ಲು ಮಾಡಲೇಬೇಕು. ಯಾವ ಹಂತದಲ್ಲಿ ಅದನ್ನ ನೀವು ಕುಯ್ತೀರಿ? ಹೂ ಪೂರ್ತಿ ಅರಳಿದ ನಂತರ ಹೂ ಕುಯ್ಯೋದು ನಾವು. ಪೂರ್ಣ ಅರಳಲೇಬೇಕು? ಪೂರ್ಣ ಅರಳಲೇಬೇಕು, ಇಲ್ಲ ಅಂತ ಕಟ್ಟೋದಕ್ಕೆ ಅದಕ್ಕೆಲ್ಲ ಸಮಸ್ಯೆ ಆಗುತ್ತೆ. ಹೌದೌದು. ಹಂಗಾಗಿ ಪೂರ್ಣ ಅರಳಿದ ನಂತರ ಅದನ್ನ ಕಟ್ಟಿ ಮಾರಾಟವನ್ನ ಮಾಡ್ತಕ್ಕಂಥದ್ದು. ಒಂದ್ಸರಿ ಕೊಯ್ಲು ಶುರು ಆಯ್ತು ಅಂತ ಹೇಳಿದ್ರೆ ಎಷ್ಟು ತಿಂಗಳವರೆಗೂ ನಿಮ್ಗೆ ಹೂವು ಸಿಗುತ್ತೆ? ಒಂದ್ಸಲ ಹೂ ಶುರುವಾಯ್ತು ಅಂದ್ರೆ 2 ತಿಂಗಳವರೆಗೂ ಹೂ ಬರ್ತಾ ಇರುತ್ತೆ. ಪ್ರತಿ ವಾರಕ್ಕೊಂದ್ಸಲ ಹೂ ಕುಯ್ತಲೇ ಇರ್ತೀವಿ. ಪ್ರತಿ ವಾರಕ್ಕೆ ಒಂದ್ಸರಿ ಕುಯ್ಬೇಕು, 2 ತಿಂಗಳವರೆಗೂ ಕೂಡ ಕೊಯ್ಲಿರುತ್ತೆ. 2 ತಿಂಗಳ ನಂತರ ಎಲ್ಲ ಪೂರ್ಣ ನಿಂತೋಯ್ತು ಅಂತ ಅಂದ್ಮೇಲೆ ಮತ್ತೆ ಅದನ್ನ ಉಳುಮೆ ಮಾಡ್ತೀರಾ ಹೆಂಗೆ? ಹೌದು, ಗಿಡ ಎಲ್ಲ ತೆಗೆದು ಮತ್ತೆ ಅದೇನು ನಾವು ಮಲ್ಚಿಂಗ್ ಶೀಟ್ ಹಾಕಿರ್ತೀವಿ ಅದನ್ನ ತೆಗಿಬೇಕು, ಮತ್ತೆ ಡ್ರಿಪ್ ಪೈಪ್ ಹಾಕಿರ್ತೀವಿ, ಆ ಪೈಪ್ಗಳೆಲ್ಲ ತೆಗೆದು ಮತ್ತೆ ಉಳುಮೆ ಮಾಡಿ ಈ ತರ ಸಣ್ಣ ಪುಟ್ಟ ತರಕಾರಿಗಳನ್ನ ಬೆಳಿತೀವಿ ಅದರಲ್ಲಿ. ಒಟ್ಟಾರೆ ಈ ಸೇವಂತಿ ಹೂವಿನ ಕೃಷಿ ಬಗ್ಗೆ ಏನನ್ಸುತ್ತೆ ಸಂತೋಷ್ ನಿಮ್ಗೆ? ಸೇವಂತಿಗೆ ನಮಗೆ ಹಿಂದಿನಿಂದ ಬಂದಿರೋದ್ರಿಂದ ನಾವು ನಮ್ಮ ತಾತನಿಂದ ನಮ್ಮ ಅಪ್ಪನಿಂದ ನಾನು, ಇದು ವಂಶ ಪಾರಂಪರ್ಯ ನಾವು ಮುಂದುವರಿತಾ ಇದೀವಿ. ಅದು ಹೂನು ಅದೇ ಅನುಸರಿಸಿದೀವಿ ನಾವು. ಹಾಗಾಗಿ ಹೂವಿನ ಬೆಳೆಯಲ್ಲಿ ಒಂದು ಅಲ್ಪ ಸ್ವಲ್ಪ ಆದಾಯನೂ ಸಿಗುತ್ತೆ. ಹಾಗಾಗಿ ಅದೊಂದು ಖುಷಿ ವಿಚಾರನೇ ಹೂವಿಂದು. ಹೂವಿನ ಬೆಳೆಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ಮಾಡ್ಬೋದು, ನನ್ನ ದೂರವಾಣಿ ನಂಬರ್ ಕೊಡ್ತೀನಿ. ನಿಮ್ಮ ದೂರವಾಣಿ ಸಂಖ್ಯೆಯನ್ನ ಒಮ್ಮೆ ಹೇಳಿ. 9980500613. ಇನ್ನೊಮ್ಮೆ ಹೇಳಿ. 9980500613. ಒಳ್ಳೆಯದು ಸಂತೋಷ್ ಅವರೇ, ಇದುವರೆಗೆ ಅರಕಲಗೂಡು ತಾಲೂಕು ಶೆಣವಿನಕುಪ್ಪೆ ಗ್ರಾಮದಲ್ಲಿ ಏನು ಹೂವನ್ನು ಬೆಳೆಯಲಾಗುತ್ತೋ ಈ ಹೂವಿನ ಕೃಷಿ ಹೇಗಿರುತ್ತೆ, ಹೇಗೆ ಪ್ರಾರಂಭ ಆಯಿತು, ಇದು ಈ ಭಾಗದ ಜನರ ಒಂದು ಆರ್ಥಿಕ ಜೀವನಾಡಿಯಾಗಿ ಹೇಗೆ ಕೆಲಸವನ್ನು ಮಾಡ್ತಾ ಇದೆ ಅನ್ನುವಂಥ ವಿಚಾರಗಳನ್ನು ಬಹಳ ವಿವರವಾಗಿ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸೇವಂತಿಗೆ ಹೂವಿನ ಬೆಳೆಯಲ್ಲಿನ ಅನುಭವ ಕುರಿತಂತೆ ಅರಕಲಗೂಡು ತಾಲೂಕು ಶೆಣವಿನಕುಪ್ಪೆ ಗ್ರಾಮದ ಪ್ರಗತಿಪರ ಕೃಷಿಕ SR ಸಂತೋಷ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್.